ಹೌದಾ? ಹಾ. ಅದೇ 85,000 ಕೊಡಿ ಸರ್. 85,000 ಗಾಡಿ. ಇದು 800 ನೋಡಿ ಯಾವ ತರ ಇದೆ. ಇಂಟೀರಿಯರ್ ಅಂತೂ ಸಕ್ಕದ ಮೇಂಟೈನ್ ಆಗಿದೆ. ಸಿವಿಕ್ ಇದೆಯಾ? ಸಿವಿಕ್ ಇದು. ಹಾ. 1 ಲಕ್ಷ ಕೊಟ್ಬಿಡೋಣ. 1 ಲಕ್ಷಕ್ಕೆ ನಿಮ್ಗೆ ಸಿವಿಕ್ ಸಿಗುತ್ತೆ. ಹಾ. ಇಂಜಿನ್ ಚೆನ್ನಾಗಿದೆಯಾ? ರನ್ನಿಂಗ್ ಗಾಡಿ ಸರ್. ರನ್ನಿಂಗ್ ಗಾಡಿ 1 ಲಕ್ಷಕ್ಕೆ. 1 ಲಕ್ಷ ಕೊಟ್ಬಿಡೋಣ ಸರ್. ಏನ್ ಹೇಳ್ತಾ ಇದೀರಾ ಸರ್? 1 ಲಕ್ಷಕ್ಕೆ ನೋಡಿ. ಅವರು ಪೊಲೀಸ್, ಇವರು ಡಾಕ್ಟರ್. 100 rupees ತಗೊಳ್ಳಿ. 100 rupees. ಅದು ಬಂದ್ಬಿಡುತ್ತೆ ಹೋಗಿ ಸರ್. 1 ಲಕ್ಷ ಕೊಟ್ಬಿಡಿ ಸರ್. 1 ಲಕ್ಷಕ್ಕ ತಗೊಂಡೋಗಿ ಸರ್. ಹೌದಾ? ಹೌದು. 1 ಲಕ್ಷಕ್ಕೆ ನ್ಯಾನೋ ಸಿಗುತ್ತೆ ನಿಮ್ಗೆ. ಹೌದು. ಸೂಪರ್ ಕಂಡೀಷನ್. 13 ಮಾಡಲ್ ಸರ್. ಅದು 13 ಮಾಡಲ. 15 ಮಾಡಲ. 15 ಒಂದು 48 ಕೊಡಿ ಸರ್. 148ಕ್ಕೆ ಹೌದು. ವಿತ್ ಕಂಪನಿ ಫಿಟೆಡ್ LPG ಇರುವಂತ. ಹೌದೌದು. ವ್ಯಾಗನಾರ್. ಅದ ಒಂದು 55 ಕೊಡಿ ಸರ್. 165 ಕೊಡಿ ಸರ್. ಮ್ಯಾಗ್ ವೀಲ್ ಎಲ್ಲ ಇದೆ ಸರ್. 165ಕ್ಕೆ ಸ್ಯಾಂಟ್ರೋನ್. ಸ್ಯಾಂಟ್ರೋ ಸರ್ 9 ಮಾಡಲ್ ಸರ್. 95,000 ಕೊಡಿ ಸರ್. 95,000 ರೂಪಾಯಿಗೆ ವ್ಯಾಗನಾರ್ ಸಿಗ್ತಾ ಇದೆ ನಿಮ್ಗೆ. 1,55,000 ಕೊಡಿ ಸರ್. 1,55,000. 14 ಮಾಡಲು ಗಾಡಿ ಚೆನ್ನಾಗಿದೆ. 2 ಲಕ್ಷ ಕೊಟ್ಬಿಡಿ ಸರ್. 2 ಲಕ್ಷಕ್ಕೆ 14 ಮಾಡಲು. 165. 165. 1,95,000 ಕೊಡಿ. 1,95,000 ರೂಪಾಯಿ i20. ಹೌದು ಸರ್. ಒಂದು ಅದೇ ಕೊಡಿ ಸರ್ ಫೈನಲ್. 1.5 ಅಸೆಂಟ್. ಅದು ನೋಡಿ ಯಾವ ತರ ಇದೆ. ಎಲ್ಲ ನಿಮ್ದೆ. ನೋಡಿ ಇವನು ಒಳ್ಳೆ ಹುಡುಗ ಅಜಯ್ ಕುಮಾರ್. ಕನ್ನ ಆದ್ಮೇಗನ್ನ ನೀನು ಬಂದ್ಬಿಟ್ಟಿದ್ಯಾ. 2012 ಮಾಡ್ಲು ಡೀಸೆಲ್. 3,20,000 ಕೊಡಿ ಸರ್. 3,20,000 ರೂಪಾಯಿ ಡೀಸೆಲ್ 12 ಮಾಡ್ಲು ಸರ್. ಡೀಸೆಲ್. ಹೌದೌದು. 18 ಮಾಡ್ಲು ಶಿಫ್ಟ್. ಪೆಟ್ರೋಲ್ VXI ಆಪಲ್ ಶೇಪ್. 5 ಲಕ್ಷ ಕೊಟ್ಬಿಡಿ ಸರ್. 5 ಲಕ್ಷಕ್ಕೆ ಆಪಲ್ ಶೇಪ್. ಆಪಲ್ ಶೇಪ್ ಹೋಗಿ ಸರ್. ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ. ಓನರ್ ಸಿಂಗಲ್ ಓನರ್. ಇಲ್ಲಿ ಗಾಡಿ ತಗೊಳ್ಳೋರಿಗೆ ನಾಯಿ ಫ್ರೀ ಕೊಡ್ತಾ ಇದೀರಾ ಅಂತ ಕೇಳಿ. ನಾಯಿ ಏನಿಲ್ವಲ್ಲ ಸರ್. ನಾಯಿ ಸಾಕೋದು ನಮ್ಮ ಮುಗಿತಿ ಹಣ ಬಹಳ ಪ್ರೀತಿ ಮಾಡ್ತಾರೆ. ನಾಯಿಗಳಿಗೆ ಕೊಡಲ್ಲ ಅವರು. ಸಿಂಗಲ್ ಓನರ್ 145 ಕೊಟ್ಬಿಡಿ ಸರ್. 145ಕ್ಕೆ ಸಿಂಗಲ್ ಓನರ್. FC ಇನ್ಶೂರೆನ್ಸ್ ಎಲ್ಲ ನನಗೆ ಟೆನ್ ಮಾಡ್ಲು 43,000 ಉಳಿದೆ. 43,000 ಸರ್. 2013 ಮಾಡ್ಲು ಹತ್ತತ್ರ ನೀವು ಒಂದು 80,000 ತಗೊಂಡ್ಬಿಟ್ರೆ ಉಳಿದಿದ್ದಲ್ಲ ಒಳ್ಳೆ ಸಿಂಗಲ್ ಓನರ್. ಹೌದಾ? ಕಂಪ್ಯೂಟರ್ ಮೇಲೆ ಚೆಕ್ಕೋಜಿ ಇನೋವಾ ಎಲ್ಲಿ ಸಿಗ್ತಾ ಇದೆ. ಗಾಡಿ ಮಿಂಟ್ ಕಂಡೀಷನ್ ಸರ್. ಮಿಂಟ್ ಕಂಡೀಷನ್. 235 ಕೊಟ್ಬಿಡಿ ಸರ್. ಎಷ್ಟು? 235 ಕೊಡಿ. 235ಕ್ಕ? ಹೌದು ಸರ್. 195 ಕೊಡಿ ಸರ್. 195ಗೆ ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ. ಮಾಡ್ಲೇನಂದ್ರಿ? 13 ಸರ್. 13. ಹೌದು ಸರ್. i10 ಗ್ರಾಂಡ್ ಇದೆ. 14 ಮಾಡ್ಲು. 345 ಕೊಡಿ ಸರ್. 345ಕ್ಕೆ 14 ಮಾಡ್ಲು i10 ಗ್ರ್ಯಾಂಡ್. ಆಲ್ಫಾ ಅಲ್ಲ ಸರ್, ಇದು ಆಸ್ಟ್ರಾ. ಹೌದಾ? ಕಂಪ್ಯೂಟರ್ ಮೇಲೆ ಚೆಕ್ಕೋಜಿ ಏನ್ ಪ್ರೈಸ್ ಹೇಳ್ತೀರಾ ಇದು? 125 ಫೈನಲ್ ಮಾಡ್ಬಿಡಿ. 125 ಆಲ್ಟೋನಾ? ಹೌದು ಸರ್. 195 ಕೊಟ್ಬಿಡಿ ಸರ್. 195ಗೆ ಎಷ್ಟಾರು? 265 ಮಾಡ್ಬಿಡಿ ಸರ್ ಫೈನಲ್. 265ಕ್ಕೆ ವ್ಯಾನ್ ಸಿಗುತ್ತೆ. ಹೌದು ಸರ್. 16 ಮಾಲ್ ಸಿಂಗಲ್. 16 ಮಾಡ್ಲಾ? ಫೈನಲ್ 265 ಕೊಟ್ಬಿಡಿ ಸರ್. 265ಗೆ i10 ಗ್ಯಾಸ್ ಪೆಟ್ರೋಲ್ ಎರಡು. ಹೌದು ಸರ್. ವಿತ್ ಗ್ಯಾಸ್ ಬರುತ್ತೆ. LPG ಹೌದು. ಬರುತ್ತೆ ನಿಮ್ಗೆ. 345 ಕೊಟ್ಬಿಡೋದು ಸರ್. 345ಕ್ಕೆ. ಹೌದು ಸರ್. 15 ಮಾಡ್ಲು. ಹೌದು. ಫೈನಾನ್ಸ್ ಮಾಡ್ಕೊಡ್ತೀವಿ ಸರ್. ಫೈನಾನ್ಸ್ ಆಗ್ಬಿಡುತ್ತೆ. ಹೌದು. ಸಿಂಗಲ್ ಓನರ್? ಸಿಂಗಲ್ ಓನರ್. ಸಿಂಗಲ್ ಓನರ್. ಪ್ರೈಸ್ ಹೇಳ್ತೀರಾ ಬೈ? ಸರ್ 3.5 ಕೊಟ್ಬಿಡಿ ಸರ್. 3.5. ಹೌದು ಸರ್. 3.5ಗೆ ಡೀಸೆಲ್ ಸರ್. 14 ಡೀಸೆಲ್ i20. 14 ಹೌದು. ಡೀಸೆಲ್. ಹೌದು ಸರ್. 375 ಕೊಟ್ಬಿಡಿ ಸರ್. 375ಕ್ಕೆ ಫೈನಲ್ ಎಕ್ಸ್ಪ್ರೆಸ್. ಹೌದು ಸರ್. ಫಿನಾನ್ಸ್ ಆಗ್ಬಿಡುತ್ತೆ. ಮಾಡ್ಕೊಡ್ತೀವಿ ಸರ್. Okay. 295 ಕೊಟ್ಬಿಡಿ ಸರ್. 295. ಮ್ಯಾನುವಲ್. Okay. 4 ಲಕ್ಷ ಕೊಟ್ಬಿಡಿ ಸರ್. ಎಷ್ಟು? 4 ಲಕ್ಷಕ್ಕೆ? 4 ಲಕ್ಷ ಕೊಟ್ಬಿಡಿ ಸರ್. 12 ಸರ್. 330 ಕೊಟ್ಬಿಡಿ ಸರ್ ಫೈನಲ್. 330ಕ್ಕೆ ಸರ್. 560 ಕೊಟ್ಬಿಡಿ ಸರ್. 560ಕ್ಕೆ 16 ಮಾಡಲ್ ಮಾಡಿ ಟಾಪ್ ಸರ್. ಎಂಡ್. ಹೌದು. ಆಲ್ಫಾ ವೇರಿಯಂಟ್ ಸಿಗುತ್ತೆ. ಫೈನಾನ್ಸ್ ಮಾಡ್ಸ್ಕೊಡೋಣ ಸರ್. ಫೈನಾನ್ಸ್ ಆಗುತ್ತಾ? ಆಟೋಮೆಟಿಕ್ ವೇರಿಯಂಟ್ ಆಗಿರುತ್ತೆ. ಏನ್ ಪ್ರೈಸ್ ಹೇಳ್ತೀರಾ ಸರ್? 4.5 ಕೊಟ್ಬಿಡಿ ಸರ್ ಫೈನಲ್. 4.5ಗೆ 16 ಮಾಡಲು. 16 ಮಾಡ್ಲು. ಆಟೋಮೆಟಿಕ್ ಟಾಪ್ ಅಂಡ್ ಮಾಡ್ಲು. ಸಿಂಗಲ್ ಓನರ್? ಸಿಂಗಲ್ ಓನರ್. Single owner. ಫೈನಾನ್ಸ್ ಮಾಡ್ಸ್ಕೊಡ್ತೀವಿ. 57,000 ಹೊಡಿದೆ. ಪುಷ್ ಬಟನ್ 57,000 ಅಷ್ಟೇ. ಪುಷ್ ಬಟನ್ ಸ್ಟಾರ್ಟ್. ಫೈನಲ್ 375 ಕೊಟ್ಬಿಡೋಣ ಸರ್. 375ಕ್ಕೆ ಗಾಡಿ ಫೈನಾನ್ಸ್ ಹಾಕೊಡ್ತೀವಿ ಸರ್. 15 ಮಾಡ್ಲು ಟೈಟಾನಿಯಂ. ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರ್ ಸರ್. ಏನ್ price? 5,15,000 ಕೊಡಿ ಸರ್. ಎಷ್ಟು? 5,15,000. 15 ಮಾಡಲು. 15 ಮಾಡ್ಲು ಟಾಪ್ ಅಂಡ್ ಮಾಡ್ಲು ಟೈಟಾನಿಯಂ. 360 ಕೊಟ್ಬಿಡಿ ಸರ್ ಫೈನಲ್. 360ಕ್ಕೆ 15 ಮಾಡಲು. ಸಿಂಗಲ್ ಓನರ್? ಸಿಂಗಲ್ ಓನರ್ ಮ್ಯಾನುವಲ್. ಫೈನಾನ್ಸ್ ಮಾಡ್ಕೊಡ್ತೀವಿ ಸರ್. ಓಕೆ, ಒಳ್ಳೆ ಪ್ರೈಸ್ ಅಲ್ಲಿ ಇದೆ. ಆಕ್ಚುಲಿ 360ಕ್ಕೆ ಸಿಗುತ್ತೆ. 2,35,000 ಫೈನಲ್ ಮಾಡ್ಬಿಡಿ ಸರ್. 2,35,000 ರೂಪಾಯಿಗೆ 16 ಮಾಡಲು ಸಿಂಗಲ್ ಓನರ್. ಹೌದು ಸರ್. ಇದು 1.5 ಕೊಡಿ. ಅದು 1.75 ಕೊಡಿ ಸರ್. ಇದು 1.5, ಅದು 1.75. ಹೌದು ಸರ್. 175 ಕೊಟ್ಬಿಡಿ. 175ಗೆ ಸಿಗುತ್ತೆ ನಿಮ್ಗೆ. ಹೌದು ಸರ್. ಓಕೆ, ಸಿಂಗಲ್ ಓನರ್ ಆಲ್ಟೋ ಏನ್ ಪ್ರೈಸ್ ಹೇಳ್ತೀರಾ ಬೈ? ಸರ್ 165 ಕೊಟ್ಬಿಡೋಣ ಸರ್. 165ಕ್ಕೆ ಸಿಂಗಲ್ ಓನರ್ ಆಲ್ಟೋ. LXI AC ಪೋಸ್ಟರಿಂಗ್ ಸರ್. 475 ಕೊಟ್ಬಿಡಿ ಸರ್. 475ಕ್ಕೆ 15 ಮಾಡಲು. 15 ಮಾಡ್ಲು VXI ಡೀಸೆಲ್. ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್. ಹೌದು. ನೆಕ್ಸ್ಟ್ ಇನ್ನೊಂದು ಬಲೆ 18 ಮಾಡ್ಲು. ಅದೇ 27,000 ಉಳಿದೆ. ಬರೀ 27,000. ಏನ್ ಪ್ರೈಸ್ ಹೇಳ್ತೀರಾ ಬೈ? ಸರ್ 625 ಕೊಟ್ಬಿಡೋಣ ಸರ್. 625ಕ್ಕೆ 2018 ಮಾಡಲು.
27,000 ಹೌದು sir. ಟಾಪ್ ಅಂಡ್ ಆಲ್ಫಾ ಹೌದು ಸರ್ ಸಿಂಗಲ್ ಓನರ್. ಹೌದು ಸರ್ 14 ಮಾಡ್ಲು ಬರೀ 23,000 ಉಳಿದೆ. ಬರೀ 23 275 ಕೊಟ್ಬಿಡಿ ಸರ್. ಇದು 295 ಕೊಟ್ಬಿಡಿ ಸರ್. 295 ಗೆ 410 ಕೊಟ್ಬಿಡಿ ಸರ್. 410 ಡೀಸೆಲ್ 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 345 ಕೊಟ್ಬಿಡಿ ಸರ್. 345ಕ್ಕೆ 425 ಕೊಟ್ಬಿಡಿ ಸರ್ ಫೈನಲ್. 425 445 ಫೈನಲ್ ಮಾಡ್ಬಿಡಿ. 445ಕ್ಕೆ 16 VXI ಶಿಫ್ಟ್ 17 ಆಟೋಮೆಟಿಕ್. ಸರ್ 320 ಮಾಡಿ ಸರ್ ಫೈನಲ್. 320 ಆಟೋಮೆಟಿಕ್ ಒಂದು 97 ಕೊಟ್ಬಿಡಿ ಸರ್. ಒಂದು 97 ಬರೀ 43,000 ವಿತ್ ಸರ್ವಿಸ್ ಹಿಸ್ಟ್ರಿ ಓಡಿರುವಂತ ಹೌದು ಆಲ್ಟೋ. ಸೆಕೆಂಡ್ ಓನರ್ ಫಸ್ಟ್ ಓನರ್ ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ ಫುಲ್ ಟಾಪ್ ಅಂಡ್ ಮಾಡಿ ಸರ್. ಟಾಪ್ ಅಂಡ್ ಹೌದು. 245 ಕೊಡಿ ಸರ್. 245 ಸರ್ 215 ಮಾಡ್ಲು ಸಿಂಗಲ್ ಅನ್ನೋದು ಬಡ 245 ಕೊಟ್ಬಿಡಿ ಸರ್. 245ಕ್ಕೆ ಕ್ವಿಡ್. ಆಯ್ತು. ಸೊ ನೆಕ್ಸ್ಟ್ ಕಾರ್ಸ್ ನಾಗರಬಾವಿಲಿ ಬರುತ್ತೆ, ನಮ್ಮೂರ ತಿಂಡಿ ಹತ್ರ. ಪಕ್ಕದಲ್ಲಿ ಒಂದು ಮೋರಿ ಇದೆ, ಮೋರಿ ಪಕ್ಕದಲ್ಲೇ ಲೊಕೇಟ್ ಆಗಿದೆ ಇವ್ರದ್ದು ಎಕ್ಸಾಕ್ಟ್ ಶೋರೂಮ್ ಅಂತ ಹೇಳ್ಬಿಟ್ಟು ಮೇನ್ ರೋಡ್ ಇಂದ ಒಂದು 50 ಮೀಟರ್ ಒಳಗಡೆ ಇದೆ ಆಕ್ಚುಲಿ. ನಮ್ಮ ಆಫೀಸ್ ಹಿಂದೆನೆ ವಿಜಯನಗರ ನರ್ಸಿಂಗ್ ಕಾಲೇಜ್ ನಾಗರಬಾವಿ ಇದೆ ಕಾಲೇಜ್. ವಿಜಯನಗರ ನರ್ಸಿಂಗ್ ಕಾಲೇಜ್ ಅಂತ ಹಾಕೊಂಡ್ ಬಂದ್ಬಿಟ್ರೆ ಡೈರೆಕ್ಟ್ ಲೊಕೇಶನ್ ಇಲ್ಲಿಗೆ ಬರುತ್ತೆ. ಹಂಗೂ ಇಲ್ಲ ಅಂದ್ರೆ ನೆಕ್ಸ್ಟ್ ಕಾರ್ಸ್ ಅಂತ ಲೊಕೇಶನ್ ಹೊಡೆದ್ರು ಇಲ್ಲಿಗೆ ಬರುತ್ತೆ. ಇವ್ರದ್ದು 2 ಯೂನಿಟ್ ಇದೆ ಆಕ್ಚುಲಿ. ಇಲ್ಲಿ ನಾಗರಬಾವಿ ಯೂನಿಟ್ ಅಂತ ಹೊಡೆದ್ರೆ ಇಲ್ಲಿಗೆ ಬರುತ್ತೆ. ಹೌದೌದು ಹೌದಾ? ಯೂನಿಟ್ 1 ಇದು ಯೂನಿಟ್ 1, ಅದು ಯೂನಿಟ್ 2 ಬರುತ್ತೆ. ಲೋನ್ಸ್ ಎಲ್ಲ ಯಾವ ತರ 2011 ಮಾಡಲ್ ಮೇಲೆ ನಾವು ಲೋನ್ ಮಾಡಿಸ್ಕೊಡ್ತೀವಿ. ಸಿವಿಲ್ ಚೆನ್ನಾಗಿದೆ. 70-80-90% ವರೆಗೂ ನಿಮ್ಗೆ ಲೋನ್ ಆಗುತ್ತೆ ಸರ್. ಇಲ್ಲಿ ಗಾಡಿ ತಗೊಳ್ಳೋರಿಗೆ ನಾಯಿ ಫ್ರೀ ಕೊಡ್ತಾ ಇದೀರ ಅಂತ ಕೇಳ್ಬಿಟ್ಟು. ನಾಯಿ ಏನಿಲ್ವಲ್ಲ ಸರ್, ನಾಯಿ ಸಾಕೋದು ನಮ್ಮ ಮೂತಿ ಹಣ ಬಹಳ ಪ್ರೀತಿ ಮಾಡ್ತಾರೆ, ನಾಯಿಗಳಿಗೆ ಕೊಡಲ್ಲ ಅವರು. ನೀವೇ ಹೇಳ್ತಿರಲ್ಲ ಯಾರೋ ಕಸ್ಟಮರ್ ಬಂದಿದ್ದಾರೆ, 2-3 ನಾಯಿಗಳು. ಅದು ಚಿಕ್ಕ ನಾಯಿ ಇತ್ತಲ್ಲ, ಮರಿ ಚಿಕ್ಕ ಮರಿ, ಹೌದು ಬೆಳ್ಳ ಇಲ್ಲ, ನಮ್ಗೂ ಒಂಥರ ಏನ್ ಮಾಡಕ್ಕಿರೋದಲ್ವಾ. ಸೊ ಹಾಗೆ ಒಂದ್ ಒಳ್ಳೆ ಪ್ರೀತಿ ಇಟ್ಕೊಂಡು ಕೆಲ್ಸಗಳನ್ನ ಮಾಡ್ತಿರ್ತಾರೆ ಇಲ್ಲಿರೋ ಜನಗಳೆಲ್ಲ. ತುಂಬಾ ಒಳ್ಳೆ ಮನ್ಸರು ಆಕ್ಚುಲಿ. ಅಣ್ಣ ಇವ್ರು ಬೈ ಬಂದ್ರು, ನೀವು ಯಾರ ಜೊತೆ ಕಮ್ಯುನಿಕೇಟ್ ಮಾಡಿದ್ರು ತುಂಬಾ ಒಳ್ಳೆ ರೆಸ್ಪಾನ್ಸ್ ಮಾಡ್ತಾರೆ ಇಲ್ಲಿ ಬಂದ್ರೆ. ಸೊ ಆ ತರ ನಿಮ್ಗೆ ಒಳ್ಳೆ ಗಾಡಿಗಳು ಇಲ್ಲೂ ಸಿಗುತ್ತೆ ಆಕ್ಚುಲಿ. ಆಸ್ ಇಟ್ ಇಸ್ ಕಂಡೀಷನ್ ಅಲ್ಲಿ ಇರುತ್ತೆ. ನೀವು ಒಂದ್ಸಲಿ ಬಂದ್ ವಿಸಿಟ್ ಮಾಡಿ ನೆಕ್ಸ್ಟ್ ಕಾರ್ಸ್ ನಾಗರಬಾವಿ. ವೆಹಿಕಲ್ ನೋಡ್ಲಿ, ಚೆಕ್ ಮಾಡ್ಲಿ, ಅವ್ರ ಮೆಕ್ಯಾನಿಕ್ ಇರೋದು ಕರ್ಕೊಂಡ್ ಬಂದು ತೋರಿಸಿ ಓಡಿಸಿ ನೋಡಿ ಚೆಕ್ ಮಾಡಿ ತಗೊಳ್ಳಿ. ನಮ್ಮ ಹತ್ರ ಗೊತ್ತಾ ಆಸ್ ಇಟ್ ಈಸ್ ಹೆಂಗಿದೆ ಹಂಗೆ ನಾವೇನ್ ರೆಡಿ ಮಾಡಲ್ಲ. ಸಣ್ಣ ಪುಟ್ಟ ಕ್ರಾಚಸ್ ಇರುತ್ತೆ, ನೀವು ಟಚ್ ಅಪ್ ಮಾಡಿದ್ರೆ ರೀಫಂಡ್ ಅಂತ ಹೇಳ್ತಾರೆ ಅಂತ, ಹಂಗೆ ಆಸ್ ಇಟ್ ಈಸ್ ಬಿಟ್ಟಿದ್ವಿ. ಚೆಕ್ ಮಾಡ್ಕೊಳ್ಳಿ, ಒಂಥರ ಸರ್ವಿಸ್ ರಬ್ಬಿಂಗ್ ಪಾಲಿಶ್ ಮಾಡ್ಬಿಟ್ರೆ ಗಾಡಿ ಕ್ಲೀನ್ ಆಗುತ್ತೆ. ಬೇರೆ ಶೋರೂಮ್ ಅಲ್ಲಿ ಎಲ್ಲ ಮಾಡಿ ನಿಲ್ಸಿರೋದ್ರಿಂದ ಸ್ವಲ್ಪ ಒಂದು 50,000 ಒರಿಜಿನಾಲಿಟಿ ಹೆಂಗಿದೆ ಹಂಗೆ ಒಂದ್ 50,000 ಎಕ್ಸ್ಟ್ರಾ ಇಟ್ಟಿರ್ತಾರೆ ಅವರು. ಬಂಡವಾಳ ಹಾಕಿರ್ತಾರಲ್ಲ, ಅವ್ರು ಲಾಭ ಬೇಕಲ್ಲ, ಅದಕ್ಕೋಸ್ಕರ ಏನೊಂದು 5,000 10,000ದಲ್ಲಿ ಕೆಲಸ ಮುಗಿಸಿ 40,000 ಲಾಭ ಹೊಡಿ. ಹೌದೌದು. ಸೊ ಆತರ ಏನು ಇಲ್ಲಿ ನಡೆಯಲ್ಲ ಅಲ್ವಾ? ಒರಿಜಿನಾಲಿಟಿ. ಓಕೆ, ಬನ್ನಿ ಒಂದ್ಸಲಿ ವಿಸಿಟ್ ಮಾಡಿ ಆಯ್ತಾ ನೆಕ್ಸ್ಟ್ ಕಾರ್ಸ್ ನಾಗರಬಾವಿ. ಥ್ಯಾಂಕ್ ಯು ಸೊ ಮಚ್ ಬೈ, ಒಳ್ಳೇದಾಗ್ಲಿ ನಿಮ್ಗೂ. ಓಕೆ, ನಮ್ಮ ಹತ್ರ ಮೊದ್ಲಿಗೆ ಒಂದು ಇನ್ನೋವಾ ಇದೆ. ಪ್ರೈಸ್ ಕೇಳಿ ನನ್ಗೆ ಸ್ವಲ್ಪ ಓಕೆ ಖುಷಿ ಆಯ್ತು ಆಕ್ಚುಲಿ. ಒಳ್ಳೆ ಮಾಡೆಲ್, ಒಳ್ಳೆ ಪ್ರೈಸ್ ಅಲ್ಲಿ ಇದೆ. ಅವಾಗ್ಲೇ ನೀವು ಹೇಳ್ತಾ ಇದ್ರಿ. ಹೌದೌದು, ಹೇಳಿ ಸರ್. ಈಗ 2013 ಮಾಡ್ಲು G4 ಈ 130 ಚೇಂಜ್ ಓಡಿದೆ ಗಾಡಿ, ತುಂಬಾ ಚೆನ್ನಾಗಿದೆ. ಚೇಂಜ್ ಅಂದ್ರೆ ತುಂಬಾ ಕಮ್ಮಿನೇ ಹೇಳಕ್. ಇದೆಲ್ಲ 5 ಲಕ್ಷ ಓಡುತ್ತೆ ಸರ್. ಇದು ಆರಾಮಾಗಿ ಗಾಡಿ ತುಂಬಾ ಚೆನ್ನಾಗಿದೆ ನೋಡಿ. ಇಂಟೀರಿಯರ್ AC ಕೊಂಡು ಒಳ್ಳೆ ಸಿಂಗಲ್ ಏರ್ ಬ್ಯಾಗ್ ಇದೆ, ಒಳ್ಳೆ ಸಿಸ್ಟಮ್ ಇದೆ, ಗಾಡಿ ತುಂಬಾ ಚೆನ್ನಾಗಿದೆ ಸರ್ ಇದು. ಆಮೇಲೆ ರೂಫ್ ಎಸಿಗಳು ಇದೆ, ಎಲ್ಲ ತುಂಬಾ ಚೆನ್ನಾಗಿದೆ ಸರ್. ಇಲ್ಲೂ ಕೂಡ ನಿಮ್ಗೆ ಹಂಗ ಅನ್ಸಲ್ಲ, ತಗೊಂಡ್ರೆ ಆರಾಮಾಗಿ ದೊಡ್ಡ ಫ್ಯಾಮಿಲಿಗೆ ಆರಾಮಾಗಿ ಓಡಿಸಬಹುದು ಸರ್. ಫೈನಾನ್ಸ್ ಮಾಡಿಸ್ಕೊಡ್ತೀವಿ ಸರ್. ಫೈನಾನ್ಸ್ ಮಾಡಿಸ್ಕೊಡ್ತೀವಿ. ಸಿವಿಲ್ ಚೆನ್ನಾಗಿದೆ, 80% ಫೈನಾನ್ಸ್ ಮಾಡೋಣ. 80% ಆಗುತ್ತಲ್ಲ, ಸಿವಿಲ್ ಚೆನ್ನಾಗಿದೆ, 80% ನೋಡಿ. ಸಿಂಗಲ್ ಸ್ಕ್ರಾಚ್ ಇಲ್ಲ, ಆತರ ಗಾಡಿ ತುಂಬಾ ಚೆನ್ನಾಗಿದೆ. ವೈಪರ್ ಒಂದು ಹೋಗಿದೆ ಅಷ್ಟೇ, ಹಾಕೊಂಡ್ರೆ ಆಗುತ್ತೆ, ಅದು ವರ್ಕ್ ಆಗುತ್ತೆ. ಆಮೇಲೆ ಡಿಫಾಗರ್ ಇದೆ. ಟೈರ್ ಪ್ರೊಫೈಲ್ ಎಲ್ಲ ಸ್ವಲ್ಪ ಕಮ್ಮಿನೇ ಇದೆ, ಪರವಾಗಿಲ್ಲ. ಒಂದು 50% ಇರ್ಬೋದು. ಇನ್ನ ಓಡುತ್ತೆ ಸರ್, ಓಡುತ್ತೆ ಅಲ್ವಾ? ಇನ್ನೊಂದು 15,000 ಓಡ್ಬೋದು ಅಲ್ವಾ? 15-20 ಓಡ್ಬೋದು. ಏನ್ ಪ್ರೈಸ್ ಹೇಳ್ತೀರಾ ಇದು ಸರ್? 780 ಕೊಟ್ಬಿಡಿ ಸರ್. ಇದು 7,80,000 ಕೊಟ್ಬಿಡೋಣ ಸರ್. 7,80,000 ರೂಪಾಯಿಗೆ 2013 ಮಾಡಲು ಇನೋವಾ, ಒಳ್ಳೆ ಗಾಡಿ. ಸೆಕೆಂಡ್ ಓನರ್? ಹೌದು, ಸಿಂಗಲ್ ಓನರ್. ಹೌದು ಸರ್. ಸೂಪರ್, ಒಳ್ಳೆ ಪ್ರೈಸ್ ಅಲ್ಲಿ ಇದೆ. 80% ಲೋನ್ ಆಗುತ್ತೆ. ಹತ್ತತ್ರ ನೀವು ಒಂದು 80,000 ತಗೊಂಡ್ಬಿಟ್ರೆ ಉಳಿದಿದ್ದಲ್ಲ ಒಳ್ಳೆ ನಿಮ್ಗೆ ಇಂಟೀರಿಯರ್ ಏನ್ ಮಾಡಂಗಿಲ್ಲ. ಮಾತ್ರ ಒಂದು i20 ಇದೆ, ರೆಡ್ ಕಲರ್ ಅಲ್ಲಿ. ಇದು ಕೂಡ ಟಾಪ್ ಅಂಡ್ 2016 ಮಾಡ್ಲು, ಸಿಂಗಲ್ ಓನರ್. ಇದು ಆಸ್ಟಾ, ಇದು ಟಾಪ್ ಅಂಡ್ ಮಾಡ್ಲೆ. ಓಕೆ, ಆಸ್ತಾ ಟಾಪ್ ಅಂಡ್ ಮಾಡಲು ಬರುತ್ತೆ. ಹೌದು ಸರ್. 2016 ಸರ್. 16 ಹೌದು. ಇಂಟೀರಿಯರ್ ನೋಡುವುದು ಬ್ಲಾಕ್ ಇಂಟೀರಿಯರ್ ಬರುತ್ತೆ, ಬೇಜ್ ಫಿನಿಶ್ ಅಲ್ಲಿ. ನಿಮ್ಗೆ ಡ್ಯಾಶ್ ಬೋರ್ಡ್ ಅಂಡ್ ಡ್ಯುಯಲ್ ಕಲರ್ ಅಲ್ಲಿ ಬರುತ್ತೆ. ಲೆದರ್ ಸೀಟ್ಸ್ ಎಲ್ಲ ಸೂಪರ್ ಆಗಿದೆ ಅಂತ ಹೇಳ್ಬೋದು. ಗಾಡಿ ತುಂಬಾ ಚೆನ್ನಾಗಿದೆ. ಪುಷ್ ಬಟನ್ ಸ್ಟಾರ್ಟ್ ಎಲ್ಲ ಬರುತ್ತೆ. ಮ್ಯಾಗ್ ವೀಲ್, ಏರ್ ಬ್ಯಾಗ್, ABS,
ಗಾಡಿ ಬಾಡಿ ಲೈನ್ ತುಂಬಾ ನೀಟ್ ಆಗಿದೆ, ನೀಟ್ ಆಗಿದೆ. ಎಲ್ಲೂ ಡೆಂಟು ಕ್ರಾಚಸ್ ಇಲ್ಲ. 575 ಕೊಟ್ಬಿಡೋಣ ಸರ್. 575ಕ್ಕೆ 16 ಮಾಡಲು ಆಲ್ಫಾ. ಆಲ್ಫಾ ಇದು ಆಲ್ಫಾ ಅಲ್ಲ ಸರ್, ಇದು ಆಸ್ಟಾ. i20 ಆಸ್ಟಾ ಪೆಟ್ರೋಲ್ ಟಾಪ್ ಅಂಡ್ ಮಾಡಲ್ ಸರ್. ಟಾಪ್ ಎಂಡ್ ಮಾಡಲ್ ಬರುತ್ತೆ ನಿಮಗೆ. ಸೂಪರ್. ನೆಕ್ಸ್ಟ್ ನಮ್ಮ ಹತ್ರ ಒಂದು ಡಿಸೈರ್ ಇದೆ ಸರ್, 15 ಮಾಡಲು VXi ಡಿಸೈರ್. ಇದು ಚೆನ್ನಾಗಿದೆ. 15 ಮಾಡಲ್. ಹೌದೌದು, ಒರಿಜಿನಲ್ ಗಾಡಿ. ಸ್ಕ್ರಾಚಸ್ ಸ್ಕ್ರಾಚ್ ಅಂದ್ರೆ ಈ ತರ ಇದೆ. ಒರಿಜಿನಲ್ ಗಾಡಿ, ಎಲ್ಲೂ ಡೆಂಟು ಕ್ರಾಚಸ್ ಏನು ಮಾಡಿಸಿಲ್ಲ. ಒರಿಜಿನಾಲಿಟಿ ಇದೆ. AC ಪೋಸ್ಟರಿಂಗ್ ಪೋರ್ಟ್ ಎಲ್ಲ ಇದೆ, ಎಲ್ಲ ಇದೆ. ಲೆದರ್ ಸೀಟ್ಸ್, ಇಂಟೀರಿಯರ್ ಎಲ್ಲ ತುಂಬಾನೇ ಚೆನ್ನಾಗಿ ಮೇಂಟೈನ್ ಆಗಿದೆ. ಮೆರೂನ್ ಕಲರ್. ಅವರ ಬಾಡಿ ಲೈನ್ ಚೆನ್ನಾಗಿದೆ. ಓಕೆ, ಎಲ್ಲೂ ಮೇಜರ್ ಡೆಂಟ್ಸ್ ಇಲ್ಲ, ಚಿಕ್ಕ ಪುಟ್ಟ ಸ್ಕ್ರಾಚಸ್ ಇದೆ. ಏನ್ ಪ್ರೈಸ್ ಹೇಳ್ತೀರಾ ಬೈ? ಸರ್ 475 ಕೊಟ್ಬಿಡಿ ಸರ್. 475ಕ್ಕೆ 15 ಮಾಡಲ್ VXi ಡಿಸೈರ್ ಸಿಂಗಲ್ ಕೂಡ ಫೈನಾನ್ಸ್ ಮಾಡ್ಕೊಡ್ತೀವಿ ಸರ್. ಫೈನಾನ್ಸ್ ಆಗುತ್ತೆ, ಮಾಡಿಸ್ಕೊಡ್ತೀವಿ. ಓಕೆ, ಎಷ್ಟನೇ ಓನರ್ ಆಗಿದೆ ಇದು? ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್. ಹೌದು. ಓಕೆ, ಸೂಪರ್ ಸರ್. ಒಂದು ಮಾಸ್ಟರ್ ಪೀಸ್ ವೆಹಿಕಲ್ ಇದೆ ಅಂತ ಹೇಳ್ಬೋದು. ಅದು ಡೀಸೆಲ್ ವೇರಿಯಂಟ್ ಅಲ್ಲಿ ಫೋರ್ಡ್ ಫಿಯೆಸ್ಟಾ. ಏನಕ್ಕೆ ಇದು ಮಾಸ್ಟರ್ ಪೀಸ್ ಅಂತ ಹೇಳಿದ್ರೆ ಅಷ್ಟು ಸಖತ್ತಾಗಿರೋ ಗಾಡಿ ಅಂತಾನೆ ಹೇಳ್ಬೋದು. ಇಲ್ಲಿ ಒಂದು ನಿಂತಿದೆ, ತುಂಬಾ ಮಿಂಟ್ ಕಂಡೀಷನ್ ಕ್ಲಾಸ್ ಆಗಿದೆ ಗಾಡಿ ಮಾತ್ರ. ಹೇಳಿ ಗಾಡಿ ಬಗ್ಗೆ. ಸರ್ 2012 ಮಾಡಲು ಫೋರ್ಡ್ ಫಿಯೆಸ್ಟಾ ಡೀಸೆಲ್. 12 ಮಾಡಲ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಎರಡು ಡೆಂಟು ಕ್ರಾಚಸ್ ಇಲ್ಲ, ಒಳ್ಳೆ ಟೈರ್, ಮ್ಯಾಗ್ ವೀಲ್, ಒಳ್ಳೆ ಸೀಟ್ ಕವರ್, ಇಂಟೀರಿಯರ್ ಗಾಡಿ ತುಂಬಾ ಟೇಸ್ಟ್ ಅಲ್ಲಿ ಇದೆ. ಇಂಟೀರಿಯರ್ ನೋಡಬಹುದು. ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್ ಕಸ್ಟಮರ್ ಇನ್ಸ್ಟಾಲ್ ಮಾಡ್ಕೊಂಡಿದ್ದಾರೆ. 7 ಇಂಚ್ ಒಂದು ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ. ಹಾಗೆ ಮಾರ್ವಿನ್ ಸೀಟ್ ಕವರ್ಸ್ ಇದೆ. ಇದೇನು ನಾರ್ಮಲ್ ಸೀಟ್ ಕವರ್ಸ್ ಅಲ್ಲ, ಅಷ್ಟು ಬೇಗ ಇದು ಹೋಗಲ್ಲ. ಒಂದು 7-8 ವರ್ಷ ಆದ್ರೂ ಆರಾಮಾಗಿ ಬರುತ್ತೆ. ಆಮೇಲೆ ಇದರಲ್ಲಿ ಏರ್ ಬ್ಯಾಗ್ಸ್ ಒಂದು ಮಿಸ್ಸಿಂಗ್ ಇರುತ್ತೆ, ಯಾಕಂದ್ರೆ ಏರ್ ಬ್ಯಾಗ್ಸ್ ಬರಲ್ಲ. 80 ಚೇಂಜ್ ಸಮಥಿಂಗ್ ಏನೋ ಓಡಿದೆ, 86 ಏನೋ ಓಡಿದೆ. ಆಮೇಲೆ 4 ಡೋರ್ ಪವರ್ ವಿಂಡೋ, ಡಿಫಾಗರ್ ಎಲ್ಲ ಬರುತ್ತೆ. ಓವರ್ ಆಲ್ ಬಾಡಿ ಲೈನ್ ಕೂಡ ಸೂಪರ್ ಆಗಿದೆ ಅಂತ ಹೇಳ್ಬೋದು ಗಾಡಿಲಿ. ಇದು ಡಾರ್ಕ್ ಬ್ಲೂ ಅಂತ ಹೇಳ್ಬೋದು ಈ ಗಾಡಿ ಕಲರ್. ಏನ್ ಪ್ರೈಸ್ ಹೇಳ್ತೀರಾ ಬೈ ಇದು? ಸರ್ 2.5 ಕೊಡ್ಬಿಡಿ ಸರ್ ಫೈನಲ್. 2.5ಗೆ 12 ಮಾಡಲು ಡೀಸೆಲ್ ಗಾಡಿ ಮಿಂಟ್ ಕಂಡೀಷನ್ ಸರ್. ಮಿಂಟ್ ಕಂಡೀಷನ್. 86,000 ಓಡಿದೆ. ಸೆಕೆಂಡ್ ಓನರ್ ಆಗಿದೆ. ಹೌದೌದು. ಓಕೆ, ಸೂಪರ್ ಸರ್. ನೆಕ್ಸ್ಟ್ ಸರ್ i10 ಗ್ರ್ಯಾಂಡ್ 14 ಮಾಡಲು. 14 ಮಾಡಲು ಸ್ಪೋರ್ಟ್ಸ್. ಇದು 57,000 ಓಡಿದೆ. ಪುಷ್ ಬಟನ್ ಸ್ಟಾರ್ಟ್. 57,000 ಅಷ್ಟೇ. ಪುಷ್ ಬಟನ್ ಸ್ಟಾರ್ಟ್. ಗಾಡಿ ತುಂಬಾ ಚೆನ್ನಾಗಿದೆ. ಇನ್ನು ಡೆಂಟು ಕ್ರಾಚಸ್ ಏನಿಲ್ಲ. ಗಾಡಿ ನೀಟ್ ಆಗಿದೆ. ಮಾಡಲ್ ಯಾವ್ದಂದ್ರೆ 2014 ಸರ್. 14 ಮಾಡಲು. ಇದು ಕತ್ಲಲ್ಲಿ ಕಾಣಿಸ್ತಾ ಇಲ್ಲ, ಗೊತ್ತಿಲ್ಲ. ನೀವು ನೋಡಬಹುದು ಲೆದರ್ ಸೀಟ್ಸ್ ಎಲ್ಲ ಸೂಪರ್ ಕಂಡೀಷನ್ ಇದೆ ಅಂತ ಹೇಳ್ಬೋದು. ಒಂಥರ ಪ್ರೀಮಿಯಂ ಆಗಿದೆ ಲೆದರ್ ಸೀಟ್ಸ್. ಆಮೇಲೆ ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಇದರಲ್ಲಿ ಏರ್ ಬ್ಯಾಗ್ಸ್ ಬರಲ್ಲ. ಏರ್ ಬ್ಯಾಗ್ ಬರುತ್ತಾ? ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ ಅಲ್ವಾ ಇದರಲ್ಲಿ. ಓವರ್ ಬಾಡಿ ಲೈನ್ ಸಖತ್ತಾಗಿದೆ. ಮೆರೂನ್ ಕಲರ್ ಅಲ್ಲಿ ಇದೆ ಗಾಡಿ. ಒಂದು ನಿಮಗೆ ಆಟೋಮೆಟಿಕ್ ವೇರಿಯಂಟ್ ಇದೆ, ಇನ್ನೊಂದು ಮ್ಯಾನುವಲ್ ವೇರಿಯಂಟ್ ಇದೆ ಸರ್. ಸೊ 2 ಆಪ್ಷನ್ ಇದೆ. ಇದು 14 ಮಾಡಲ್ ಆಗಿದೆ. ಟೋಟಲ್ ನಮ್ಮ ಹತ್ರ 3 ಇದೆ. i10 ಗ್ರ್ಯಾಂಡ್ 3 ಇದೆ. ಇನ್ನೊಂದು ಸಿಲ್ವರ್ ಇದೆ. ಇನ್ನೊಂದು ಸಿಲ್ವರ್ ಇದೆಯಾ? ಓಕೆ, ಇದು ಆ ಕಡೆ ಇದೆ ಅನ್ಸುತ್ತೆ. ಆಮೇಲೆ ನೋಡೋಣ. ಇದು 14 ಮಾಡಲ್ ಸಿಂಗಲ್ ಓನರ್. ಇದು ಸೆಕೆಂಡ್ ಓನರ್. ಬರೀ 54,000 ಓಡಿದೆ. ಏನ್ ಪ್ರೈಸ್ ಹೇಳ್ತೀರಾ ಬೈ? ಸರ್ ಫೈನಲ್ 3.75 ಕೊಟ್ಬಿಡೋಣ ಸರ್. 3.75ಕ್ಕೆ ಗಾಡಿ ಫೈನಾನ್ಸ್ ಹಾಕೊಡ್ತೀವಿ ಸರ್. ಫೈನಾನ್ಸ್ ಹಾಕೊಡ್ತೀರಾ? ಹೌದೌದು. ಓಕೆ, ಸೂಪರ್. ಫೈನಾನ್ಸ್ ಕೂಡ ಆಗುತ್ತೆ ಈ ಗಾಡಿ. 14 ಮಾಡಲ್ ಇರುವಂತ ವೆಹಿಕಲ್ ಇದು. ಒಳ್ಳೆ ಫೈನಾನ್ಸ್ ಆಗುತ್ತೆ ನಿಮ್ಗೆ. ನಿಮ್ದು ಪ್ರೊಫೈಲ್ ಚೆನ್ನಾಗಿದೆ. ಹೌದೌದು. ನೆಕ್ಸ್ಟ್ ನಮ್ಮ ಹತ್ರ ಒಂದು i10 ಇದೆ. 2010 ಮಾಡಲ್ ಸರ್. ಸ್ಪೋರ್ಟ್ಸ್ ಇದು. ಅದು ಬಾಡಿ ಲೈನ್ ತುಂಬಾ ಚೆನ್ನಾಗಿದೆ. ವಿತ್ ಪೆಟ್ರೋಲ್ ವಿತ್ ಗ್ಯಾಸ್ ಎರಡೂ ಇದೆ. ಗ್ಯಾಸ್ ಇದೆಯಾ? ಒಳ್ಳೆ ಸಿಸ್ಟಮ್ ಇದೆ. ಒಳ್ಳೆ ಸೀಟ್ ಕವರ್. ಗಾಡಿ ನೀಟ್ ಆಗಿದೆ. LPG ಏನು? LPG 25+ ಮೈಲೇಜ್. ಓಕೆ, ಓವರ್ ಆಲ್ ಬಾಡಿ ಒಳ್ಳೆ ಸಿಸ್ಟಮ್ ಇದೆ. ಎಲಿಫೆಂಟ್ ಗ್ರೇ ಕಲರ್. ಹೌದೌದು. ಬಾಡಿ ಏನ್ ಚೆನ್ನಾಗಿದೆ. ಏನ್ ಪ್ರೈಸ್ ಹೇಳ್ತೀರಾ ಬೈ ಇದು? ಸರ್ ಫೈನಲ್ 265 ಕೊಟ್ಬಿಡಿ ಸರ್. 265ಗೆ i10 ಗ್ಯಾಸ್ ಪೆಟ್ರೋಲ್ ಎರಡು. ಹೌದು ಸರ್. ವಿತ್ ಗ್ಯಾಸ್ ಬರುತ್ತೆ. LPG ಬರುತ್ತೆ ನಿಮಗೆ. ಆಮೇಲೆ ರಿವರ್ಸ್ ಕ್ಯಾಮ್ರಾದು ನಿಮ್ಗೆ ಒಂದು ಸ್ಕ್ರೀನ್ ಕೂಡ ಕಸ್ಟಮರ್ ಹಾಕಿಸ್ಕೊಂಡಿದ್ದಾರೆ. ಆಫ್ಟರ್ ಮಾರ್ಕೆಟ್ ಬ್ಯಾಕ್ ವೈಫರ್, ಡಿಫಾಗ್ ಎಲ್ಲ ಇದೆ. ಎಲ್ಲವೂ ಇದೆ. ಮ್ಯಾಗ್ಯುಲನ್ ಬರೋದಿಲ್ಲ ಅಷ್ಟೇ. ಟೈರ್ ಪ್ರೊಫೈಲ್ ಚೆನ್ನಾಗಿದೆ ಆಕ್ಚುಲಿ. ಸೆಲೆರಿಯೋ ಇದೆ ಸರ್. ಸೆಲೆರಿಯೋ 2015 ಮಾಡಲು ಪೆಟ್ರೋಲ್. ಇದು ಕೂಡ ತುಂಬಾ ಚೆನ್ನಾಗಿದೆ. ಟೈರು, ಬಾಡಿ. ಹೌದೌದು. ಗಾಡಿ ನೀಟ್ ಆಗಿದೆ. ಒಳ್ಳೆ ಇಂಟೀರಿಯರ್ ಇದೆ. ಇಂಟೀರಿಯರ್ ಚೆನ್ನಾಗಿದೆ. ಕತ್ಲಲ್ಲಿ ಕಾಣಿಸ್ತಾ ಇಲ್ಲ, ಗೊತ್ತಿಲ್ಲ. ಲೆದರ್ ಸೀಟ್ಸ್ ಎಲ್ಲ ಇದೆ. ಲೆದರ್ ಸೀಟ್ಸ್ ಎಲ್ಲ ಚೆನ್ನಾಗಿ ಕಾಣ್ತಾ ಇದೆ ಆಕ್ಚುಲಿ. ಇದು 15 ಮಾಡಲು ಪೆಟ್ರೋಲ್ ವೇರಿಯಂಟ್ ಬರುತ್ತೆ. ಟೈರ್ ಪ್ರೊಫೈಲ್ ಎಲ್ಲ ಚೆನ್ನಾಗಿದೆ ನೋಡಬಹುದು. ವೀಲ್ ಕ್ಯಾಪ್ ಬರುತ್ತೆ. ವೀಲ್ ಕ್ಯಾಪ್ ಇಲ್ಲ ಇದರಲ್ಲಿ. ವೀಲ್ ಕ್ಯಾಪ್ ಮಿಸ್ಸಿಂಗ್ ಇದೆ. ಮತ್ತೆ ಇದು ಮ್ಯಾಗ್ವಿಲ್ ಎಲ್ಲ ಬರೋದಿಲ್ಲ. ಏನ್ ಪ್ರೈಸ್ ಹೇಳ್ತೀರಾ ಬೈ? ಸರ್ 345 ಕೊಟ್ಬಿಡೋದು ಸರ್. 345ಕ್ಕೆ. ಹೌದು ಸರ್. 15 ಮಾಡಲು. ಫೈನಾನ್ಸ್ ಮಾಡ್ಕೊಡ್ತೀವಿ ಸರ್. ಫೈನಾನ್ಸ್ ಆಗ್ಬಿಡುತ್ತೆ. ಸಿಂಗಲ್ ಓನರ್. ಸಿಂಗಲ್ ಓನರ್ ಸೆಲೆರಿಯೋ ಸಿಗುತ್ತೆ ಗುರು ನಿಮ್ಗೆ. ಅದು ಮ್ಯಾನ್ಯುವಲ್ ಬರುತ್ತಲ್ಲ. ಓಕೆ, ನೆಕ್ಸ್ಟ್ i20 ಇನ್ನೊಂದು 2014 ಮಾಡಲು ಡೀಸೆಲ್ ಸರ್. ಇದು ಡೀಸೆಲ್. ಹೌದೌದು. ಟೈರ್ ಪ್ರೊಫೈಲ್ ನೋಡಬಹುದು. ಬ್ರ್ಯಾಂಡ್ ನ್ಯೂ ಆಗಿದೆ. 4 ಕೂಡ ಬ್ರ್ಯಾಂಡ್ ನ್ಯೂ ಟೈರ್ ಪ್ರೊಫೈಲ್ ಇದೆ ನೋಡಬಹುದು. ಅದು ಕೂಡ ಬ್ರಾಂಡೆಡ್ MRF ಟೈರ್, JK ಟೈರ್ ಇದೆ. ಆಮೇಲೆ ಡ್ಯೂಯಲ್ ಟೋನ್ ನಲ್ಲಿ ನಿಮ್ಗೆ ಇದು ಬರುತ್ತೆ. ಇದೇನು ಡ್ಯೂಯಲ್ ಟೋನ್ ಮಾಡಿಸ್ಕೊಂಡಿರೋದು? ಹೌದೌದು. ಚೆನ್ನಾಗಿದೆ. ಒಂಥರ ಪ್ರೀಮಿಯಂ
ಲೆದರ್ ಬಹಳ ಚೆನ್ನಾಗಿ ಮಾಡಿದ್ದಾರೆ, ಮೇಂಟೆನೆನ್ಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಸಕಲಾಗಿ ಮಾಡಿದಾರಲ್ವಾ. ಇಂಟೀರಿಯರ್ ನೋಡ್ಬೋದು ಸಖತ್ ಪ್ರೀಮಿಯಂ ಆಗಿದೆ. ನಾರ್ಮಲ್ ನಿಮ್ಗೆ i20 ಈ ತರ ಆಪ್ಷನ್ಸ್ ಬರಲ್ಲ ಇಂಟೀರಿಯರ್ ಅಲ್ಲಿ. ಆಮೇಲೆ ಡಿಫಾಗರ್ ಎಲ್ಲ ಬರುತ್ತೆ ನಿಮ್ಗೆ. ಇದು ಮ್ಯಾಗ್ನಾ ವೇರಿಯಂಟ್ ಆಗಿರುತ್ತೆ, ಮ್ಯಾಗ್ವಿಲನ್ ಬರೋದಿಲ್ಲ. ಟೈರ್ ಪ್ರೊಫೈಲ್ ಎಲ್ಲ ಬ್ರಾಂಡ್ ನ್ಯೂ ಆಗಿದೆ. ಅವ್ರ ಬಾಡಿ ಲೈನ್ ಚೆನ್ನಾಗಿದೆ. ಏನ್ ಪ್ರೈಸ್ ಹೇಳ್ತೀರಾ ಬೈ? 3.5 ಕೊಟ್ಬಿಡಿ ಸರ್. 3.5. ಹೌದು ಸರ್, 3.5 ಸರ್. 14 ಡೀಸೆಲ್ i20 14 ಡೀಸೆಲ್. ಹೌದು ಸರ್, 3.5 ಕೊಟ್ಬಿಡಿ ಸರ್. ಫೈನಲ್ ಪರವಾಗಿಲ್ಲ, ತುಂಬಾ ಚೆನ್ನಾಗಿದೆ. 11 ಮಾಡಲು 10 ಮಾಡಲು ಬೇಕಾದ್ರೆ ಬೇರೆ ಕಡೆ ವಿಚಾರಿಸ್ಕೊಂಡ್ ಬನ್ನಿ. ಇದು 14 ಡೀಸೆಲ್, ಇದು 3.5 ಕೊಡ್ತಾ ಇದ್ದಾರೆ. ಆರಾಮಾಗಿ ಲೋನ್ ಆಗ್ಬಿಡುತ್ತೆ ನಿಮಗೆ. ಇದು ಈಕೋ ಸ್ಪೋರ್ಟ್ 2014-15 ಇದು ಕೂಡ ಡೀಸೆಲ್ ಬ್ರಿಡ್ಸ್ಟೋನ್ ಟೈರ್ ಇದೆ. ಹೌದೌದು, ತುಂಬಾ ಚೆನ್ನಾಗಿದೆ. ಎಲ್ಲೂ ಡೆಂಟು ಗ್ರಾಚಸ್ ಏನಿಲ್ಲ. ಗಾಡಿ ನೀಟ್ ಆಗಿದೆ. ಎಲ್ಲ ಇದೆ. ಮ್ಯಾಗ್ವಿಲ್ ಎಲ್ಲ ಬರುತ್ತೆ ನಿಮ್ಗೆ. ಹಾಗೆ ಲೆದರ್ ಸೀಟ್ಸ್ ಎಲ್ಲ ತುಂಬಾ ಪ್ರೀಮಿಯಂ ಆಗಿದೆ. ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ. ಆಮೇಲೆ ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಆಮೇಲೆ ಇದು ಆಕ್ಚುಲಿ ಕಂಪನಿಯಿಂದ ಬರಲ್ಲ ಅನ್ಸುತ್ತೆ. ಮ್ಯಾಗ್ವಿಲ್ ಹಾಕಿದ್ರೆ ಬ್ರಿಡ್ಸ್ಟೋನ್ ಟೈರ್ ಇದೆ. ಟೈರ್ ತುಂಬಾ ಕಮ್ಮಿ ಇದೆ. ಫ್ರಂಟ್ ಸ್ವಲ್ಪ ಓಕೆ, ಬ್ಯಾಕ್ ಸೈಡ್ ಸ್ವಲ್ಪ ಕಮ್ಮಿ ಇದೆ. ಆಮೇಲೆ ಸ್ಪೇರ್ ವೀಲ್ ಅಲ್ಲಿ ನಿಮ್ಗೆ ಬಟನ್ಸ್ ಇದೆ. ಡಿಫಾಗರ್, ವೈಪರ್ ಎಲ್ಲವೂ ಬರುತ್ತೆ. ಆಪ್ಷನ್ಸ್ ಆಲ್ಮೋಸ್ಟ್ ಎಲ್ಲವೂ ಆಪ್ಷನ್ಸ್ ಬರುತ್ತೆ. ಏನ್ ಪ್ರೈಸ್ ಹೇಳ್ತೀರಾ ಇದು? ಸರ್ 585 ಕೊಟ್ಬಿಡಿ ಸರ್. 585. ಹೌದು ಸರ್, 585 ಗೆ ನಿಮಗೆ ಇಕೋ ಸ್ಪೋರ್ಟ್ ಸಿಗುತ್ತೆ. ಸೂಪರ್ ಸರ್. 19 ಮಾಡಲು ಇದು ಎಕ್ಸ್ಪ್ರೆಸ್ ಆಟೋಮೆಟಿಕ್ ಕೂಡ AC ಪೋಸ್ಟರಿಂಗ್ ಪೌಂಡ್ ಸಿಂಗಲ್ ಏರ್ ಬ್ಯಾಗ್. ಗಾಡಿ ತುಂಬಾ ಚೆನ್ನಾಗಿದೆ. 375 ಕೊಟ್ಬಿಡಿ ಸರ್. 375ಕ್ಕೆ ಹೌದು ಸರ್, ಫಿನಾನ್ಸ್ ಕೊಡ್ತೀವಿ ಸರ್. ಓಕೆ, ಇದು ಆಟೋಮೆಟಿಕ್ ಬರುತ್ತೆ ಆಕ್ಚುಲಿ. ಇದು ಓವರ್ ಬಾಡಿ ಲೈನ್ ಚೆನ್ನಾಗಿದೆ. ಮತ್ತೆ ಇಂಟೀರಿಯರ್ ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ಹಾಗೆ ನಮ್ಮ ಹತ್ರ ಕ್ಲೈಂಬರ್ ಒಂದಿದೆ. 17 ಮಾಡಲು ಅದು AC ಪೋಸ್ಟರಿಂಗ್ ಪೌಂಡ್ ಸಿಂಗಲ್ ಏರ್ ಬ್ಯಾಗ್ ಇದೆ. ಗಾಡಿ ಇದು ರನ್ನಿಂಗ್ ಇದೆ, ತುಂಬಾ ಚೆನ್ನಾಗಿದೆ. 295 ಕೊಟ್ಬಿಡಿ ಸರ್. 295 ಮ್ಯಾನುವಲ್, ಸಿಂಗಲ್ ಓನರ್, ಸೆಕೆಂಡ್ ಓನರ್. ಓಕೆ, 17 ಮಾಡಲ್ ಅಲ್ಲ? 17. ಫೈನಾನ್ಸ್ ಮಾಡ್ಕೊಡ್ತೀವಿ ಸರ್. ಫೈನಾನ್ಸ್ ಆಗ್ಬಿಡುತ್ತೆ. ಒಂದೇ ಒಂದು ಪೋಲೋ ಇದೆ ಬೈ, ರೆಡ್ ಕಲರ್ 13 ಡೀಸೆಲ್ ಸರ್. ಇದು ಟಾಪ್ ಅಂಡ್ ಮಾಡಲು 4 ಲಕ್ಷ ಕೊಟ್ಬಿಡಿ ಸರ್. ಎಷ್ಟು? 4 ಲಕ್ಷಕ್ಕೆ? 4 ಲಕ್ಷ ಕೊಟ್ಬಿಡಿ ಸರ್. 4 ಲಕ್ಷಕ್ಕೆ ಪೋಲೋ ರೆಡ್ ಕಲರ್. ಅದು 13 ಸಿಂಗಲ್ ಓನರ್ ಅಲ್ವಾ? ಓಕೆ, ಇದು 12 ಸರ್. VDI ಸಿಂಗಲ್ ಓನರ್. ಗಾಡಿ ತುಂಬಾ ಚೆನ್ನಾಗಿದೆ. 330 ಕೊಟ್ಬಿಡಿ ಸರ್. 330ಕ್ಕೆ 12 ಡೀಸೆಲ್ VDI. ಫೈನಾನ್ಸ್ ಕೂಡ ಮಾಡ್ಕೊಡ್ತೀರಾ? ಓಕೆ, ಒಂದು ಆಲ್ಟೋ ಇದೆ ಬೈ. ಆಲ್ಟೋ ಬಗ್ಗೆ ಹೇಳಿ ಬೈ. 2007 LXi FC ರನ್ನಿಂಗ್ ಇದೆ. ಸೆಕೆಂಡ್ ಓನರ್. 7? ಹೌದು ಸರ್, 7 ಸರ್. ನೋಡ್ಬೋದು ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಒರಿಜಿನಲ್ ಗಾಡಿ, ಒಳ್ಳೆ ಸೀಟ್ ಇದೆ, AC ಇದೆ, ಪೋಸ್ಟರಿಂಗ್ ಇದೆ, ಸಿಸ್ಟಮ್ ಇದೆ, ಎಲ್ಲ ಇದೆ ಸರ್. ಪವರ್ ಸ್ಟೇರಿಂಗ್ ಎಲ್ಲ ಇದೆ. ಹೌದು. ಏನ್ ಪ್ರೈಸ್ ಹೇಳ್ತೀರಾ ಇದು? 125 ಫೈನಲ್ ಮಾಡ್ಬಿಡಿ. 125 ಆಲ್ಟೋನಾ? ಹೌದು ಸರ್. ಓಕೆ, ಸೂಪರ್. ನಮ್ಮ ಹತ್ರ ಒಂದು ಸುಜುಕಿ ಬಲೆನೋ ಇದೆ ಸರ್. 2016 ಮಾಡಲು. ಇದು ಆಲ್ಫಾ ಟಾಪ್ ಅಂಡ್ ಮಾಡಲು. ಬಟನ್ ಸ್ಟಾರ್ಟ್. 40,000 ಹೊಡಿದೆ. ಸೆಕೆಂಡ್ ಓನರ್. ಪೆಟ್ರೋಲ್ ಗಾಡಿ ತುಂಬಾ ಚೆನ್ನಾಗಿದೆ. ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್. ಪುಷ್ ಬಟನ್ ಸ್ಟಾರ್ಟ್ ಆಗಿದೆ. ಏರ್ ಬ್ಯಾಗ್, ಮ್ಯಾಗ್ ವೀಲ್ ಗೀಗಿಲ್ ಎಲ್ಲ ಬರುತ್ತೆ. ಗಾಡಿ ಸಣ್ಣ ಪುಟ್ಟ ಕ್ರಾಚಸ್ ಇದೆ, ಏನು ಮಾಡಿಸಿಲ್ಲ. ಒರಿಜಿನಲ್ ಗಾಡಿ ಸರ್. ಲೆಫ್ಟ್ ಸೈಡ್ ಒಂದು ಸ್ಪೇರ್ ವೀಲ್ ಒಂದು ಚೇಂಜ್ ಆಗಿದೆ ಅಷ್ಟೇ. ನೋಡಬಹುದು ಈ ತರ. ಟೈರ್ ಪ್ರೊಫೈಲ್ ಎಲ್ಲ ಸೂಪರ್ ಆಗಿದೆ. ಓವರ್ ಬಾಡಿ ಲೈನ್ ಅಲ್ಲಿ ಚಿಕ್ಕ ಪುಟ್ಟ ಸ್ಕ್ರಾಚ್ ಆದ್ರೂ ಮೈನ್ಯೂಟ್ ಆಗಿದೆ. ಏನು ಮಾಡಿಸಿಲ್ಲ ಸರ್. ಏನು ಮಾಡಿಸಿಲ್ಲ. ಸಿಂಗಲ್ ಓನರ್? ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್. ಮಾಡಲ್ ಏನಂದ್ರಿ ಸರ್? 16 ಸರ್. 16. ಓಕೆ, ಏನ್ ಪ್ರೈಸ್ ಹೇಳ್ತೀರಾ ಸರ್? 560 ಕೊಟ್ಬಿಡೋಣ ಸರ್. 560ಕ್ಕೆ 16 ಮಾಡಲ್ ಟಾಪ್ ಎಂಡ್. ಆಲ್ಫಾ ವೇರಿಯಂಟ್ ಸಿಗುತ್ತೆ. ಫೈನಾನ್ಸ್ ಮಾಡಿಸ್ಕೊಡೋಣ ಸರ್. ಫೈನಾನ್ಸ್ ಆಗುತ್ತಾ? ಎಷ್ಟು ತಗೊಂಡ್ಬರ್ಬೇಕಾ ಸರ್? 80% ಫೈನಾನ್ಸ್ ಮಾಡೋಣ. ಎಷ್ಟು ಚೆನ್ನಾಗಿದೆ ಅಂತ 1.25 ಲಕ್ಷ ಕೊಟ್ರೆ ಆಗ್ಬಿಡುತ್ತೆ. ಇದಕ್ಕಿಂತ ಕಮ್ಮಿನೂ ಆಗುತ್ತೆ. ಇದೊಂದು ಅಪ್ರಾಕ್ಸಿಮೇಟ್ 1.25 ಲಕ್ಷ ತಗೊಂಡ್ರೆ ಹಾಗೆ ಆಗುತ್ತೆ ಅಂತ. ಒಂದು 50,000 ತಂದ್ರೂ ಟ್ರೈ ಮಾಡ್ಬೋದು. ನಿಮ್ ಪ್ರೊಫೈಲ್ ಚೆನ್ನಾಗಿದ್ರೆ. ನೆಕ್ಸ್ಟ್ ಇನ್ನೊಂದು ಬಲೆ 18 ಮಾಡಲು. 27,000 ಹೊಡಿದೆ. ಬರೀ 27,000. ಇದು ಆಲ್ಫಾ ಆದೇಶ್. ಗಾಡಿ ತುಂಬಾ ಚೆನ್ನಾಗಿದೆ. ಎಲ್ಲೂ ಡೆಂಟು ಕ್ರಾಚಸ್ ಏನಿಲ್ಲ. ಸರ್ವಿಸ್ ರಬ್ಬಿಂಗ್ ಪಾಲಿಶ್ ಮಾಡ್ಬೇಕು. ಇದು ಆಲ್ಫಾ ಬರುತ್ತೆ. ಸ್ವಲ್ಪ ಎಕ್ಸ್ಟ್ರಾ ಫೀಚರ್ಸ್ ಎಲ್ಲ ಬರುತ್ತೆ ಇದ್ರಲ್ಲಿ ನಿಮ್ಗೆ. ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ. ಮತ್ತೆ ಕುಶನ್ ಫಿನಿಶ್ ಅಲ್ಲಿ ಸೀಟ್ ಬರುತ್ತೆ. ಸೀಟ್ಸ್ ಎಲ್ಲ ತುಂಬಾನೇ ಚೆನ್ನಾಗಿರುತ್ತೆ. ನಿಮ್ಗೆ ಅಷ್ಟು ಲಾಂಗ್ ಎಲ್ಲ ಹೋದ್ರೆ ನಿಮ್ಗೆ ಅಷ್ಟು ಕೂತ್ಕೊಳ್ಳೋಕೆ ಕಂಫರ್ಟಬಲ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಆಮೇಲೆ ಡ್ಯುಯಲ್ ಏರ್ ಬ್ಯಾಗ್ ಮತ್ತೆ AC, ಮ್ಯೂಸಿಕ್ ಸಿಸ್ಟಮ್, ಟಚ್ ಸ್ಕ್ರೀನ್ ಸಿಸ್ಟಮ್ ಮತ್ತೆ ಎಲ್ಲವೂ ಬರುತ್ತೆ ನಿಮ್ಗೆ. ಡಿಫಾಗರ್, ವೈಪರ್. ಓವರ್ ಆಲ್ ಬಾಡಿ ಲೈನ್ ಚೆನ್ನಾಗಿದೆ. ಬರೀ 27,000 ಓಡಿದೆ. 2018 ಮಾಡಲು. ಏನ್ ಪ್ರೈಸ್ ಹೇಳ್ತೀರಾ ಬೈ? ಸರ್ 625 ಕೊಟ್ಬಿಡೋಣ ಸರ್. 625ಕ್ಕೆ 2018 ಮಾಡಲು 27,000 ಟಾಪ್ ಎಂಡ್ ಆಲ್ಫಾ. ಹೌದು ಸರ್. ಸಿಂಗಲ್ ಓನರ್. ಹೌದು ಸರ್.
ನಮ್ಮ ಹತ್ರ ಒಂದೇ ಒಂದು ಗ್ರ್ಯಾಂಡ್ ಐಟನ್ ಇದೆ ಆಸ್ತಾ, ಅದು ಆಟೋಮೆಟಿಕ್ ಟಾಪ್ ಅಂಡ್ ಮಾಡ್ಲು. ಓಕೆ, ಮ್ಯಾಗ್ವೀಲ್, ಏರ್ ಬ್ಯಾಗ್, ABS ಗಾಡಿ ತುಂಬಾ ಚೆನ್ನಾಗಿದೆ. ಓವರ್ ಬಾಡಿ ಲೈನ್ ಚೆನ್ನಾಗಿದೆ. ಇದು ಮಾಡೆಲ್ ಗಾಡಿ ನಿಮ್ಗೆ 16 ಮಾಡಲ್ ಬರುತ್ತೆ. ಇದು ಪ್ರೈಸ್ ಕೂಡ ಸೂಪರ್ ಆಗಿದೆ. ಬಹಳ ಜನ ಹುಡುಕ್ತಾ ಇದ್ದಾರೆ ನಮ್ಗೆ ಆಟೋಮೆಟಿಕ್ ಬೇಕು ಅಂತ. ಅದು ಟಾಪ್ ಮನೆಯಲ್ಲಿ ಎಲ್ಲಾರು ಯೂಸ್ ಮಾಡಬಹುದು. ಹೌದು, ಪುಷ್ ಬಟನ್ ಸ್ಟಾರ್ಟ್ ಗಾಡಿ ತುಂಬಾ ಚೆನ್ನಾಗಿದೆ. ಡ್ಯುಯಲ್ ಏರ್ ಬ್ಯಾಗ್, ಕುಶನ್ ಫಿನಿಶ್ ಅಲ್ಲಿ ಸೀಟ್ ಬರುತ್ತೆ. ಸೀಟ್ ಎಲ್ಲ ತುಂಬಾ ಚೆನ್ನಾಗಿದೆ, ಎಲ್ಲೂ ಕೂಡ ವೇರಿಯಂಟ್ ಆಗಿಲ್ಲ. ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ಮತ್ತೆ ಇದು ಆಟೋಮೆಟಿಕ್ ವೇರಿಯಂಟ್ ಆಗಿರುತ್ತೆ ವಿತ್ ಪುಷ್ ಬಟನ್ ಸ್ಟಾರ್ಟ್. ಆಮೇಲೆ ಬ್ರಿಡ್ಸ್ಟೋನ್ ಟೈರ್ ಇದೆ, 4 ಟೈರ್ ಕೂಡ ಏರ್ ಬ್ಯಾಗ್ ಎಲ್ಲ ಇದೆ ಸರ್, ಎಲ್ಲವೂ ಇದೆ. ಓವರ್ ಬಾಡಿ ಲೈನ್ ಚೆನ್ನಾಗಿದೆ, ಎಲ್ಲೂ ಕೂಡ ನಿಮ್ಗೆ ಅಷ್ಟೊಂದು ಮೇಜರ್ ಆಗಿ ಡೆಂಟ್ಸ್ ಸ್ಕ್ರಾಚಸ್ ಸಿಗಲ್ಲ. ಆಟೋಮೆಟಿಕ್ ವೇರಿಯಂಟ್ ಆಗಿರುತ್ತೆ. ಏನ್ ಪ್ರೈಸ್ ಹೇಳ್ತೀರಾ ಸರ್? 4.5 ಕೊಟ್ಬಿಡಿ ಸರ್ ಫೈನಲ್. 4.5ಗೆ 16 ಮಾಡ್ಲು ಆಟೋಮೆಟಿಕ್ ಟಾಪ್ ಅಂಡ್ ಮಾಡ್ಲು ಸಿಂಗಲ್ ಓನರ್, ಸಿಂಗಲ್ ಫೈನಾನ್ಸ್ ಮಾಡಿಸ್ಕೊಡ್ತೀವಿ ಸರ್. ಎಷ್ಟು ಓಡಿದೆ ಸರ್? ಓಡಿದೆ ಸರ್, ಒಂದು 68,000 ಚೇಂಜ್ ಓಡಿದೆ ಅಷ್ಟೇ. 68,000 ನಿಮ್ಗೆ ಲೋನ್ ಎಲ್ಲ ಆಗ್ಬಿಡುತ್ತೆ. ಒಂದು 60,000 ತಗೊಂಡ್ಬಿಟ್ರೆ ಲೋನ್ ಮಾಡಿ. ಅದು ಸಿವಿಲ್ ಚೆಕ್ ಮಾಡಿ ಹೇಳ್ತಾರೆ ಫೈನಾನ್ಸ್ ಅದು. ಓಕೆ, ನೆಕ್ಸ್ಟ್ ನಮ್ಮ ಹತ್ರ ಒಂದು ಸೆಲೆರಿಯೋ ಇದೆ. ಸೆಲೆರಿಯೋ ಬಗ್ಗೆ ಹೇಳಿ ಸರ್. 2015 ಮಾಡ್ಲು VXI. ಇದು ಗಾಡಿ ತುಂಬಾ ಚೆನ್ನಾಗಿದೆ. 15 VXI ಬರುತ್ತೆ, ಮಿಡ್ ವೇರಿಯಂಟ್ ಬರುತ್ತೆ. ಮ್ಯಾನ್ಯುವಲ್ ಸರ್ ಇದು. ಮ್ಯಾನ್ಯುವಲ್ ಮ್ಯಾನ್ಯುವಲ್ ವೇರಿಯಂಟ್ ಬರುತ್ತೆ. ಇದರಲ್ಲಿ ಆಕ್ಚುಲಿ ನಿಮ್ಗೆ ಆಟೋಮೆಟಿಕ್ ತುಂಬಾನೇ ಕಾಣ್ಲಿಕ್ಕೆ ಸಿಗುತ್ತೆ. ಮತ್ತೆ 4-5 ಗಾಡಿ ಇದೆ, ಮ್ಯಾನ್ಯುವಲ್ ಇದೆ, ಆಟೋಮೆಟಿಕ್ ಇದೆ, ಎಲ್ಲ ಆಪ್ಷನ್ ಇದೆ. ನಿಮ್ಗೆ ಯಾವ ಆಪ್ಷನ್ ಬೇಕೋ ಅದು ತಗೋಬಹುದು. ಈ ಸೆಲೆರಿಯೋ ಬಂದ್ಬಿಟ್ಟು ಏನ್ ಪ್ರೈಸ್ ಆಗುತ್ತೆ? 15 ಮಾಡಲು ಸಿಂಗಲ್ ಓನರ್. 360 ಕೊಟ್ಬಿಡಿ ಸರ್ ಫೈನಲ್. 360ಕ್ಕೆ 15 ಮಾಡಲು ಸಿಂಗಲ್ ಓನರ್ ಮ್ಯಾನ್ಯುವಲ್ ಫೈನಾನ್ಸ್ ಮಾಡ್ಕೊಡ್ತೀವಿ ಸರ್. ಓಕೆ, ಒಳ್ಳೆ ಪ್ರೈಸ್ ಅಲ್ಲಿ ಇದೆ ಆಕ್ಚುಲಿ. 360ಕ್ಕೆ ಸಿಗುತ್ತೆ 15 ಮಾಡಲ್ ಸಿಂಗಲ್ ಓನರ್ ಸೆಲೆರಿಯೋ. ನೆಕ್ಸ್ಟ್ ಇದು ಯಾವ್ದು ಸರ್? ಎಸ್ಟಾರ್ 2010 ಮಾಡ್ಲು 11 ರಿಜಿಸ್ಟ್ರೇಷನ್ VXI. ಇದು ಕೂಡ AC ಪೋಸ್ಟರ್ ಫೌಂಡ್, ಒಳ್ಳೆ ಟೈರ್. 1011 ಒಳ್ಳೆ ಟೈರು, ಮ್ಯಾಗ್ವೀಲ್, ಒಳ್ಳೆ ಇಂಟೀರಿಯರ್ ಸಿಸ್ಟಮ್ ಎಲ್ಲ ಇದೆ ಸರ್. ಇಂಟೀರಿಯರ್ ನೋಡಬಹುದು. ಆಮೇಲೆ ಮ್ಯಾಗ್ವೀಲ್ ನೋಡಿ, ಮ್ಯಾಗ್ವೀಲ್ ಸಕ್ಕತ್ತಾಗಿದೆ ಹೇಳ್ಬೋದು. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವೀಲ್ ಹಾಕೊಂಡಿದ್ರೆ ಟೈರ್ ಪ್ರೊಫೈಲ್ ಎಲ್ಲ ಸೂಪರ್ ಆಗಿದೆ. 1011 ಬರುತ್ತೆ. ಹೌದು, ಸೆಕೆಂಡ್ ಓನರ್. ಹೌದೌದು. ಪ್ರೈಸ್ 195 ಕೊಟ್ಬಿಡಿ ಸರ್. 195ಗೆ ಎಸ್ಟಾರ್ ಸುಜುಕಿ ಸಿಗುತ್ತೆ. ಒಳ್ಳೆ ಮಾಡಲ್ ಗಾಡಿನೂ ಸಿಗುತ್ತೆ ನಿಮ್ಗೆ. ಈ i20 ಬಗ್ಗೆ ಹೇಳಿ ಸರ್. 2009 ಮಾಡ್ಲು ಇದು ಆಸ್ಟಾ ಟಾಪ್ ಅಂಡ್ ಮಾಡ್ಲು. ಇದರಲ್ಲಿ ಏರ್ ಬ್ಯಾಗು, ಮ್ಯಾಗ್ವೀಲ್, ಒಳ್ಳೆ ಇಂಟೀರಿಯರ್ ಇದೆ. ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಒರಿಜಿನಲ್ ಗಾಡಿ, ಸಣ್ಣ ಪುಟ್ಟ ಕ್ರಾಚಸ್ ಇದೆ, ಒರಿಜಿನಾಲಿಟಿ ಏನು ಮಾಡ್ಸಿಲ್ಲ ಇದೆ. ಅಂಡ್ ಹ್ಯಾಂಡಲ್ ಒಂದು ಹಾಕೊಡ್ತೀರಾ? ಒರಿಜಿನಲ್ ಇದೆ ಗಾಡಿ. ಡಿಫಾಗರ್, ವೈಪರ್ ಎಲ್ಲ ಇದೆ. ಒರಿಜಿನಲ್ ಗಾಡಿ ಅಂತ ಹೇಳ್ತಾ ಇದೀರಾ. ABS ವರ್ಷನ್ ಬರುತ್ತೆ ಇದು. ಆಸ್ತಾ ಟಾಪ್ ಎಂಡ್. ಏನ್ ಪ್ರೈಸ್ ಹೇಳ್ತೀರಾ ಇದು? ಸರ್ ಬಂದ್ಬಿಟ್ಟು 270 ಕೊಟ್ಬಿಡಿ ಸರ್ ಫೈನಲ್. 270ಕ್ಕೆ i20 ಆಸ್ತಾ ಟಾಪ್ ಎಂಡ್ ಮಾಡಿ ಸರ್. ಸೆಕೆಂಡ್ ಓನರ್. ಹೌದು ಸರ್, ಸೆಕೆಂಡ್ ಓನರ್. ಸೂಪರ್, ಒಳ್ಳೆ ಪ್ರೈಸ್ ಅಲ್ಲಿ ಇದೆ ಆಕ್ಚುಲಿ. ನೆಕ್ಸ್ಟ್ ಸರ್ 2016 ಮಾಡ್ಲು ಇದು ಕಿಡ್, ರೆನಾಲ್ಡ್ ಕಿಡ್, ಸಿಲ್ವರ್ ಕಲರ್. ಹೌದೌದು. ಇದು ಕೂಡ ಗಾಡಿ ಬಾಡಿ ಲೈನ್, ಇಂಜನ್ ಎಲ್ಲ ಚೆನ್ನಾಗಿದೆ, ರನ್ನಿಂಗ್ ಎಲ್ಲ ಚೆನ್ನಾಗಿದೆ, ಇಂಟೀರಿಯರ್ ಎಲ್ಲ ಚೆನ್ನಾಗಿದೆ. ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ. 2,35,000 ಫೈನಲ್ ಮಾಡ್ಬಿಡಿ ಸರ್. 2,35,000 ರೂಪಾಯಿಗೆ 16 ಮಾಡಲ್ ಸಿಂಗಲ್ ಓನರ್. ಹೌದು ಸರ್. ಓಕೆ, ಒಳ್ಳೆ ಪ್ರೈಸ್ ಇದೆ ಆಕ್ಚುಲಿ. ನಿಮ್ಗೆ ಇದು ಫೈನಾನ್ಸ್ ಕೂಡ ಆಗುತ್ತೆ. ಮಾಡಲ್ ಇರುವಂತ ವೆಹಿಕಲ್ ಇದು. ಎಷ್ಟು ಓಡಿದೆ ಇದು? ಇದು ಓಡಿದೆ ಒಂದು 77 ಚೇಂಜ್ ಓಡಿದೆ ಅಷ್ಟೇ. 77,000. ಇಷ್ಟು ಒಂದೇ ಒಂದು ಎಲೆಕ್ಟ್ರಿಕ್ ವೆಹಿಕಲ್ ಇದೆ ಸರ್. 2 ಇದೆ ಇದು. ಓಕೆ, 2 ಇದೆಯಾ? ಇದು 1.5 ಕೊಡಿ, ಅದು 1.75 ಕೊಡಿ ಸರ್. ಇದು 1.5, ಅದು 1.75. ಹೌದು ಸರ್, ಹೌದು ಸರ್. ಓಕೆ, ಎಲೆಕ್ಟ್ರಿಕ್ ಇಷ್ಟಪಡೋರು ಪ್ಲೀಸ್ ಬನ್ನಿ. ಯಾಕಂತ ಹೇಳಿದ್ರೆ ಎಲೆಕ್ಟ್ರಿಕ್ ಹೌದು ಬೇಕಾದವರು ಬೇಕು ಅಂತ. ಯಾಕೆ ಅದನ್ನ ತಗೋಬೇಕು ಅಂತದ್ದು ನಿಮ್ಗೆ ಗೊತ್ತಿರ್ಬೇಕು. ಬಿಕಾಸ್ ನಿಮ್ಗೆ ಫ್ಯೂಯಲ್ ತುಂಬಾ ಖರ್ಚಾಗುತ್ತೆ, ಡೀಸೆಲ್, ಪೆಟ್ರೋಲ್ ಅಂತ. ಇದ್ರಲ್ಲಿ ತುಂಬಾ ಸೇವಿಂಗ್ಸ್ ಮಾಡ್ಕೋಬಹುದು ನೀವು. ಮತ್ತೆ ಅದಕ್ಕೋಸ್ಕರ 1.5, 1.75ಕ್ಕೆ ಈ ಗಾಡಿ ಸಿಗುತ್ತೆ. ಈ ಗಾಡಿ ಆ ಮಾಡಲ್ 17-18 ಸರ್. ಇದು 17-18 1.75. 1.75. ಓಕೆ, ಸೂಪರ್. ಇದು ಸರ್ 2009 ಮಾಡ್ಲು VXI. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಟೈರ್ ಪ್ರೊಫೈಲ್ 1.75 ಕೊಟ್ಬಿಡಿ ಸರ್ ಫೈನಲ್. 1.75ಕ್ಕೆ ವ್ಯಾಗನರ್. ಹೌದು ಸರ್. ಓಕೆ, 2009 ಮಾಡಲ್. ಟೈರ್, ಗೇರು, ಬಾಡಿ ಲೈನ್ ಎಲ್ಲ ತುಂಬಾ ಚೆನ್ನಾಗಿದೆ. ಬಾಡಿ ಲೈನ್ ನೋಡಬಹುದು, ತುಂಬಾನೇ ಚೆನ್ನಾಗಿ ಬಾಡಿ ಲೈನ್. ಇಂಟೀರಿಯರ್ ಸಖತ್ತಾಗಿದೆ ಅಂತ ಹೇಳ್ಬೋದು. ಲೆದರ್ ಸೀಟ್ಸ್ ಇದೆ, ಎಲ್ಲ ಇದೆ. ಆಮೇಲೆ AC ಇದೆ, ಪವರ್ ಸ್ಟೀರಿಂಗ್ 4 ಫೋರ್ ಎಲ್ಲ ಇದೆ ಸರ್. 1,75 ಕೊಟ್ಬಿಡಿ. 175ಗೆ ಸಿಗುತ್ತೆ ನಿಮ್ಗೆ. ಹೌದು ಸರ್. ಓಕೆ, ಸೂಪರ್ ಆಗಿದೆ. ಒಳ್ಳೆ ಮಿಂಟ್ ಕಂಡೀಷನ್ ಇದೆ ಅಂತ ಹೇಳ್ಬೋದು. ನಮ್ಮ ಹತ್ರ ಒಂದು ಆಲ್ಟೋ ಇದೆ. ಆಲ್ಟೋ 2009 ಮಾಡಲ್ ಸಿಂಗಲ್ ಓನರ್. LXI ಸಿಂಗಲ್ ಓನರ್. ಸಿಂಗಲ್ ಓನರ್ ಗಾಡಿ. ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ, ಇಂಟೀರಿಯರ್ ತುಂಬಾ ಚೆನ್ನಾಗಿದೆ. ಗುಡಿಯರ್ ಇದೆ, ಗುಡಿಯರ್ ಟೈರ್ಸ್ ಇದೆ. ಆಮೇಲೆ ಲೆದರ್ ಸೀಟ್ಸ್ ಎಲ್ಲ ನೋಡಬಹುದು, ತುಂಬಾನೇ ನೀಟ್ ಆಗಿದೆ ಅಂತ ಹೇಳ್ಬೋದು. AC ಇದೆ,
ಮ್ಯೂಸಿಕ್ ಸಿಸ್ಟಮ್ ಇಲ್ಲ ಇದರಲ್ಲಿ. ಟೈರ್ ಪ್ರೊಫೈಲ್ ಎಲ್ಲ ಚೆನ್ನಾಗಿದೆ, ಗುಡಿಯ ಟೈರ್ಸ್ 4 ಕೂಡ. ಓವರ್ ಬಾಡಿ ಲೈನ್ ಎಲ್ಲ ಚೆನ್ನಾಗಿದೆ. ಸಿಂಗಲ್ ಓನರ್ ಆಲ್ಟೋ ಏನ್ ಪ್ರೈಸ್ ಹೇಳ್ತೀರಾ ಬೈ? ಸರ್ 165 ಕೊಟ್ಬಿಟ್ಟೆ ಸರ್. 165ಕ್ಕೆ ಸಿಂಗಲ್ ಓನರ್ ಎಲ್ಲ ಸೈ AC ಪೋಸ್ಟರಿಂಗ್. ಬಾಡಿ ಲೈನ್ ತುಂಬಾ ಚೆನ್ನಾಗಿದೆ, ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ತಗೋಬೇಕು ಓಡಿಸ್ಬೇಕು. ಎಷ್ಟು ಓಡಿದೆ ಇದು? ಸರ್ ಓಡಿದೆ ಸರ್ ಒಂದು 83 ಚೇಂಜ್ ಓಡಿದೆ ಸರ್. 83 ಚೇಂಜ್ ಓಡಿದೆ. ಹೌದು. ಸ್ಯಾಂಟ್ರಾ ಇದೆ ಬೈ, ಸ್ಯಾಂಟ್ರಾ ಬಗ್ಗೆ ಹೇಳಿ. 2006 ಸಿಂಗಲ್ ಓನರ್. ಓಕೆ. AC ಪೋಸ್ಟರಿಂಗ್ 400 ಇದೆ. FC ಇನ್ಶೂರೆನ್ಸ್ ರನ್ನಿಂಗ್ ಇದೆ ಎಲ್ಲ. ಸಿಂಗಲ್ ಓನರ್. ಹೌದು ಸಿಂಗಲ್ ಓನರ್ ಸರ್. ಓವರ್ ಬಾಡಿ ಲೈನ್ ಎಲ್ಲ ನೋಡಬಹುದು, ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು. AC ಇದೆ, ಪೋಸ್ಟರಿಂಗ್ ಇದೆ, 400 ಇದೆ, FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಸಿಂಗಲ್ ಓನರ್ ಸ್ಯಾಂಟ್ರಾ ಏನ್ ಪ್ರೈಸ್ ಹೇಳ್ತೀರಾ ಬೈ? ಸರ್ 145 ಕೊಟ್ಬಿಡಿ ಸರ್. 145ಕ್ಕೆ ಸಿಂಗಲ್ ಓನರ್ ಸ್ಯಾಂಟ್ರಾ. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್. ಎಲ್ಲ ರನ್ನಿಂಗ್ ಇದೆ. ಓಕೆ ಸೂಪರ್. ನೆಕ್ಸ್ಟ್ ಇದು ನೋಡಿ ಸರ್, 14 ಮಾಡ್ಲು ಬರೀ 23,000 ಹೊಡಿದೆ. ಬರೀ 23,000. AC ಪೋಸ್ಟರಿಂಗ್ 400 ಗಾಡಿ ಚೆನ್ನಾಗಿದೆ. 275 ಕೊಟ್ಬಿಡಿ ಸರ್ ಇದು. ಓಕೆ, ಪಾಲಿಶ್ ಹಾಕ್ತಾ ಇದ್ದಾರೆ. 275 ಬರೀ 23,000 ಹೊಡಿದೆ. 14 ಸಿಂಗಲ್ ಓನರ್. 14 ಸಿಂಗಲ್ ಓನರ್. ಏನ್ ಪ್ರೈಸ್ ಹೇಳಿದ್ರಿ? 275 ಅಷ್ಟೇ. ಇವನ್ ನಿಮ್ಗೆ ಲೋನ್ ಎಲ್ಲ ಆಗೋಗುತ್ತೆ. 14 ಸಿಂಗಲ್ ಓನರ್. ಇದು 10 ಟಾಪ್ ಅಂಡ್ ಮಾಡ್ಲು ZXi. ಏರ್ ಬ್ಯಾಗ್, ಮ್ಯಾಗ್ ವೀಲ್ ಎಲ್ಲ ಬರುತ್ತೆ. ಬ್ರಿಡ್ಸ್ಟೋನ್ ಟೈರ್ ಇದೆ. ಆಮೇಲೆ ಮ್ಯಾಗ್ ವೀಲ್ ಎಲ್ಲ ನೋಡಬಹುದು. ಕಂಪನಿ ಫಿಟೆಡ್ ಮ್ಯಾಗ್ ವೀಲ್ ಬರುತ್ತೆ. ಇಂಟೀರಿಯರ್ ಅಲ್ಲಿ ಲೆದರ್ ಸೀಟ್ಸ್ ಎಲ್ಲ ಕಾಂಬಿನೇಷನ್ ಆಪ್ಷನ್ ಇದೆ. ಮತ್ತೆ AC ಇದೆ. ZXi ಪೆಟ್ರೋಲ್ ವೇರಿಯಂಟ್ ಏನ್ ಪ್ರೈಸ್ ಹೇಳ್ತೀರಾ ಬೈ ಇದು? ಸರ್ 295 ಕೊಟ್ಬಿಡಿ ಸರ್. 295ಗೆ. ಓನರ್ ಎಷ್ಟಾಗಿದೆ? 3 ಓನರ್ ಆಗಿದೆ ಸರ್. 3 ಓನರ್ ಆಗಿದೆ. ಓಕೆ. ಇನ್ನೊಂದು ಡಿಸೈರ್ ಇದೆ ಬೈ, ಇದ್ರ ಬಗ್ಗೆ ಹೇಳಿ ಸರ್. 2013 VDI. 13 ಮಾಡಲ. 13 VDI ಶಿಫ್ಟ್ ಡಿಸೈರ್. ಗಾಡಿ ಇಂಟೀರಿಯರ್ ತುಂಬಾ ಚೆನ್ನಾಗಿದೆ, ತುಂಬಾ ನೀಟಾಗಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಸಣ್ಣ ಪುಟ್ಟ ಕ್ರಾಚಸ್ ಇದೆ, ಒರಿಜಿನಾಲಿಟಿ ಏನು ಮಾಡಿಲ್ಲ. ಮಾಡಲೇನ್ ಅಂತ ಹೇಳಿದ್ರೆ 13 ಸರ್. 13 ಸಿಂಗಲ್ ಓನರ್. ಸರ್ ಸೆಕೆಂಡ್ ಓನರ್. ಏನ್ ಪ್ರೈಸ್ ಹೇಳ್ತೀರಾ ಬೈ? 410 ಕೊಟ್ಬಿಡಿ ಸರ್. 410ಕ್ಕೆ ಡೀಸೆಲ್ ಸೆಕೆಂಡ್ ಓನರ್ ಡಿಸೈರ್. ನೆಕ್ಸ್ಟ್ 14 ಮಾಡಲಿ ಸರ್. ಇದು 14 ಮಾಡಲ್ ಸಿಂಗಲ್ ಓನರ್. ಸೆಲೆರಿಯೋ ಮ್ಯಾನ್ಯುವಲ್. ಗಾಡಿ ತುಂಬಾ ಚೆನ್ನಾಗಿದೆ. 345 ಕೊಟ್ಬಿಡಿ ಸರ್. 345ಕ್ಕೆ ನಿಮ್ಗೆ ಸೆಲೆರಿಯೋ ಆಟೋಮೆಟಿಕ್ ಏನಿದು ಮ್ಯಾನ್ಯುವಲ್ ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ. ಓನರ್ ಸಿಂಗಲ್ ಓನರ್. ಏನ್ ಓಡಿದೆ ಇದು? ಸರ್ ಓಡಿದೆ ಒಂದು 79,000 ಓಡಿದೆ. 79,000 ಹೋಗಿದೆ. ನಾವು ಹತ್ರ ಏನಕ್ಕೆ ಹೋಗ್ತಾ ಇದೆ, ಬಿಸಿಲು ಬಿದ್ರೆ ಹೀಟ್ ಆಗ್ತಿದೆ ಫೋನ್, ಅದಕ್ಕೋಸ್ಕರ. ಹಾಗೆ ನಮ್ಮ ಹತ್ರ ಟೈಟಾನಿಯಂ ಫಿಗೋ ಇದೆ. 17 ಟೈಟಾನಿಯಂ. ಗಾಡಿ ರನ್ನಿಂಗ್ ಚೆನ್ನಾಗಿ, ಡೀಸೆಲ್ ಗಾಡಿ. ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಮ್ಯಾಗ್ ವೀಲ್, ಏರ್ ಬ್ಯಾಗ್, ABS ಎಲ್ಲ ತುಂಬಾ ಚೆನ್ನಾಗಿದೆ. ಇಂಟೀರಿಯರ್ ನೋಡಬಹುದು. ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಲೆದರ್ ಸೀಟ್ಸ್ ಎಲ್ಲ ಇದೆ. ಸೀಟ್ಸ್ ಎಲ್ಲ ಸೂಪರ್ ಆಗಿದೆ ಅಂತ ಹೇಳ್ಬೋದು. ಓವರ್ ಬಾಡಿ ಲೈನ್ ಚೆನ್ನಾಗಿದೆ. ಆಮೇಲೆ ಇದು ಟಾಪ್ ಅಂಡ್ ವೇರಿಯಂಟ್ ಆಗಿರುತ್ತೆ. ಹೌದೌದು. ಏನ್ ಪ್ರೈಸ್ ಹೇಳ್ತೀರಾ ಭಯ? 425 ಕೊಟ್ಬಿಡಿ ಸರ್ ಫೈನಲ್. 425. ಹೌದು ಸರ್. ಓಕೆ, 425ಕ್ಕೆ ನಿಮ್ಗೆ ಟೈಟಾನಿಯಂ ಬರುತ್ತೆ. ಸ್ವಲ್ಪ ಓಡ್ ಬಂದೆ, ಸಾರಿ ಅದನ್ನ. ಮತ್ತೆ ಇದು ಸರ್, ಇದು 16 ಮಾಡ್ಲು ಶಿಫ್ಟ್ VXi. ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. 445 ಫೈನಲ್ ಮಾಡ್ಬಿಡಿ. 445ಕ್ಕೆ 16 VXi ಶಿಫ್ಟ್ ಸಿಂಗಲ್ ಓನರ್. ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್. ಟೈರ್ ಪ್ರೊಫೈಲ್ ಎಲ್ಲ ಸೂಪರ್ ಆಗಿದೆ. ಇಂಟೀರಿಯರ್ ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ಓವರ್ ಬಾಡಿ ಲೈನ್ ಚೆನ್ನಾಗಿದೆ ಇದು ಗಾಡಿ. ನೆಕ್ಸ್ಟ್ ಒಂದು ಕ್ವಿಡ್ ಕ್ಲೈಂಬರ್ ಇದೆ. 2017 ಆಟೋಮೆಟಿಕ್. ಇದು 17 ಆಟೋಮೆಟಿಕ್. ಟೈರ್ ಪ್ರೊಫೈಲ್ ನೋಡಿ. ಏರ್ ಬ್ಯಾಗ್, ಮ್ಯಾಗ್ ವೀಲ್, ಒಳ್ಳೆ ಟೈರ್ ಎಲ್ಲ ಬರುತ್ತೆ ನಿಮ್ಗೆ. ಆಮೇಲೆ ಯೋಕೋಮಾ ಟೈರ್ ಇದೆ 4 ಕೂಡ. ಆಮೇಲೆ ಇಂಟೀರಿಯರ್ ಬಂತು ಅಂದ್ರೆ ಕ್ಲೈಂಬರ್ ಸೀಟ್ ಇದೆ. ಮತ್ತೆ ಕಂಪನಿ ಫಿಟೆಡ್ ಸೀಟ್ಸ್. ಇದು ಏನು ಸೀಟ್ ಕವರ್ಸ್ ಏನು ಹಾಕಿಸಿಲ್ಲ. ಓವರ್ ಬಾಡಿ ಲೈನ್ ಚೆನ್ನಾಗಿದೆ. ಇದು ಸ್ವಲ್ಪ ಡೆಂಟ್ ಆಗಿದೆ ಇದು ಇಲ್ಲಿ ಅಲ್ಲ. ಹೌದೌದು. ಗಾಡಿ ಒರಿಜಿನಲ್ ಇದೆ. ಆಟೋಮೆಟಿಕ್ ಬೇಕು ಅಂತ ಕೇಳ್ತಾ ಇತ್ತು ಸರ್. ಆಟೋಮೆಟಿಕ್ ಅಲ್ವಾ? ಆಟೋಮೆಟಿಕ್ ಇದು ನೋಡ್ಬೋದು. ಇದ್ರ ಫೈನಲ್ ಪ್ರೈಸ್ ಏನ್ ಹೇಳಿದ್ರಿ ಬೈ? ಸರ್ 320 ಮಾಡಿ ಸರ್ ಫೈನಲ್. 320 ಆಟೋಮೆಟಿಕ್. 17 ಮಾಡಲ್. 17 ಕ್ಲೈಂಬರ್, ಮ್ಯಾಗ್ ವೀಲ್, AC ಪೋಸ್ಟರಿಂಗ್ 400. ಒಳ್ಳೆ ಇಂಟೀರಿಯರ್ ಇದೆ. ಏರ್ ಬ್ಯಾಗ್ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಆಟೋಮೆಟಿಕ್ ನಾಬ್ ನೋಡಬಹುದು ನೀವು, ಒಂಥರ ಡಿಫ್ರೆಂಟ್ ಆಗಿ ಬರುತ್ತೆ. ಸೊ ಸಕ್ಕತ್ತಾಗಿದೆ ಇದು ಕೂಡ. 2017 ಬರೀ 3,40,000 ಅಲ್ವಾ? 320 ಸರ್. 320. ಹೌದೌದು ಸರ್. ನಿಮ್ಗೆ ಆರಾಮಾಗಿ ಲೋನ್ ಆಗ್ಬಿಡುತ್ತೆ. 20,000 ತಂದ್ರೂ ಆರಾಮಾಗಿ ಆಗ್ಬಿಡುತ್ತೆ ನಿಮ್ಗೆ. ಸಿವಿಲ್ ಚೆನ್ನಾಗಿದೆ, ಚೆನ್ನಾಗಿದ್ರೆ ಆಗ್ಬಿಡುತ್ತೆ. 20,000 ತಂದ್ರೆ ಸಾಕು ಆಕ್ಚುಲಿ. ನೆಕ್ಸ್ಟ್ ಆಲ್ಟೋ ಇದೆ. ಇದು 2010 ಮಾಡ್ಲು 43,000 ಓಡಿದೆ. ಬರೀ 43,000. ಹೌದಾ? ಗಾಡಿ ತುಂಬಾ ಚೆನ್ನಾಗಿದೆ. ಸಿಂಗಲ್ ಸರ್ವಿಸ್ ಎಷ್ಟು ಸಿಗುತ್ತಾ? ಸಿಗುತ್ತೆ. ಲೆದರ್ ಸೀಟ್ಸ್ ನೋಡ್ಬೋದು. ಬರೀ 30,000 ಓಡಿದೆ. ಇದು 43,000 ಓಡಿದೆ. ಬಾಡಿ ಲೈನ್ ನೋಡ್ಬೋದು, ಸಕ್ಕತ್ತಾಗಿದೆ. ಟೈರ್ ಪ್ರೊಫೈಲ್ ನೋಡಿ, ಬ್ರ್ಯಾಂಡ್ ನ್ಯೂ ಆಗಿದೆ 4 ಕೂಡ. ಏನ್ ಪ್ರೈಸ್ ಹೇಳ್ತೀರಾ ಬೈ ಇದು? ಸರ್ 197 ಕೊಟ್ಬಿಡಿ ಸರ್. 197. ಬರೀ 43,000 ವಿತ್ ಸರ್ವಿಸ್ ಹಿಸ್ಟ್ರಿ ಓಡಿರುವಂತ ಆಲ್ಟೋ ಅಲ್ವಾ? ಸೆಕೆಂಡ್ ಓನರ್, ಫಸ್ಟ್ ಓನರ್? ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್. ಓಕೆ, ನೆಕ್ಸ್ಟ್ ನಾನು ಸರ್ 2013 ಮಾಡ್ಲು ಗಾಡಿ ಚೆನ್ನಾಗಿದೆ ನೋಡಿ ಸರ್ ಇದು. ಓಕೆ, ಓವರ್ ಬಾಡಿ ಲೈನ್ ಅಂತೂ ಸಕ್ಕತ್ತಾಗಿದೆ. ಟೈರ್ ಪ್ರೊಫೈಲ್ ನೋಡಿ, ಟೈರ್ ಪ್ರೊಫೈಲ್ ಕೂಡ ಚೆನ್ನಾಗಿದೆ. 4 ಟೈರ್ ಪ್ರೊಫೈಲ್ ಸೂಪರ್ ಆಗಿದೆ. AC ಗಾಡಿ ಚೆನ್ನಾಗಿದೆ.
ಇಂಟೀರಿಯರ್ ಎಲ್ಲ ಒಳ್ಳೆ ಸಕ್ಕತ್ತಾಗಿ interior ಇದೆ. ಮೇಂಟೈನ್ ಆಗಿದೆ, ಲೆದರ್ ಸೀಟ್ಸ್ ಇದೆ, ಗೋಲ್ಡನ್ ಫಿನಿಶ್ ಅಲ್ಲಿ ಇದೆ. ಆಮೇಲೆ AC ಬರುತ್ತೆ ನಿಮಗೆ, ಡ್ಯುಯಲ್ ಸ್ಪೀಕರ್ಸ್ ಎಲ್ಲ ಬರುತ್ತೆ ನೋಡಬಹುದು ಇದರಲ್ಲಿ. ಹಾಗೆ ಮ್ಯೂಸಿಕ್ ಸಿಸ್ಟಮ್ ಕೂಡ ಕಸ್ಟಮರ್ ಇನ್ಸ್ಟಾಲ್ ಮಾಡ್ಕೊಂಡಿದ್ದಾರೆ. ಪವರ್ ವಿಂಡೋ ಬರೋದಿಲ್ಲ, ಪವರ್ ಸ್ಟೀರಿಂಗ್ ಬರುತ್ತೆ ಇದರಲ್ಲಿ. ಇಲ್ಲ ಪವರ್ ಸ್ಟೀರಿಂಗ್ ಬರಲ್ಲ, ಏನ್ ಬೇಡ ಸರ್, ಫ್ರೀ ಆಗಿರುತ್ತೆ. ಫ್ರೀ ಆಗಿರುತ್ತಲ್ವಾ? ಏನ್ ಪ್ರೈಸ್ ಹೇಳ್ತೀರಾ ಸರ್ 1 ಲಕ್ಷ ಕೊಡ್ಬಿಡಿ ಸರ್, 1 ಲಕ್ಷಕ್ಕೆ? ತಗೊಂಡೋಗಿ ಸರ್. ಹೌದಾ? ಹೌದು sir. 1 ಲಕ್ಷಕ್ಕೆ ಜ್ಞಾನ ಸಿಗುತ್ತೆ ನಿಮಗೆ. ಸೂಪರ್ ಕಂಡೀಷನ್. 13 ಮಾಡಲ್ ಸರ್, ಅದು 13 ಮಾಡಲ್. ವಾವ್, 13 ಮಾಡಲ್ ನ್ಯಾನೋ ಬರೀ 1 ಲಕ್ಷಕ್ಕೆ ಸಿಗುತ್ತೆ ನಿಮಗೆ. ನೆಕ್ಸ್ಟ್ ಇದು ಸರ್ 2008 ಮಾಡಲು ವ್ಯಾಗನಾರ್ LXi ಡಿವೋ, ಕಂಪ್ನಿ ಡಿವೋ, ಕಂಪನಿ ಇಲ್ಲ, ಕಂಪ್ನಿ ಡಿವೋ. ಗ್ಯಾಸು ಪೆಟ್ರೋಲ್ ಎರಡು ಇದೆ. ಆಮೇಲೆ ಶೋರೂಮ್ ಇಂದಾನೆ ಗ್ಯಾಸ್ ಫಿಟ್ಟಿಂಗ್ ಬರೋದು, ಶೋರೂಮ್ ಇಂದಾನೆ ಬಂದಿರೋದು. ಇಲ್ಲ ಅದು ಇಲ್ಲಿ ನೋಡಿ ಸರ್, ಕಂಪ್ನಿ ಫಿಟ್ಟಿಂಗ್, ಕಂಪನಿ ಫಿಟೆಡ್ ಆಗಿ ಬಂದಿದೆ ನೋಡಿ. ಇದೆಲ್ಲ ಕಂಪ್ನಿ. ಸೂಪರ್ ಆಗಿದೆ. ಏನ್ ಪ್ರೈಸ್? ಗಾಡಿ ಒರಿಜಿನಾಲಿಟಿ ಇದೆ, ಚೆನ್ನಾಗಿದೆ. 148 ಕೊಡಿ ಸರ್. 148ಕ್ಕೆ ವಿತ್ ಕಂಪನಿ ಫಿಟೆಡ್ LPG ಇರುವಂತ. ಹೌದೌದು, ವ್ಯಾಗನಾರ್ ಡಿವೋ. ಓಕೆ, ಸೂಪರ್. ನೆಕ್ಸ್ಟ್ ಓಮ್ನಿ ಸರ್ 2006 ಮಾಡಲು. ನಿಮ್ಗೆ ಗೊತ್ತು ವ್ಯಾಮನಿ ಸಿಗ್ತಾ ಇಲ್ಲ, ಫುಲ್ ಡಿಮ್ಯಾಂಡ್ ಇದೆ. 6 ಮಾಡಲ್. ಹೌದೌದು, ಸಾರಿ, ಇವಾಗ ಒಳ್ಳೆ ಗಾಡಿ ಇದೆಲ್ಲ, ಸ್ಕೂಲ್ ಟ್ರಿಪ್ ಆಗ್ಲಿ, ಮನೆಗಾಗ್ಲಿ ಬಹಳ ಜನಕ್ಕೆ ಸಿಗುತ್ತೆ, ಚೆನ್ನಾಗಿ ಯೂಸ್ ಆಗುತ್ತೆ. ಟೈರ್ ಚೆನ್ನಾಗಿದೆ, ಬಾಡಿ ಲೈನ್ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. 265 ಮಾಡ್ಬಿಡಿ ಸರ್ ಫೈನಲ್. 265ಕ್ಕೆ ವ್ಯಾನ್ ಸಿಗುತ್ತೆ. ಹೌದು ಸರ್, 16 ಮಾಡಲ್ ಸಿಂಗಲ್. 16 ಮಾಡಲ್ ಫೈನಾನ್ಸ್ ಮಾಡ್ಕೊಡ್ತೀವಿ ಸರ್ ನಾವು. ಯಾವ ಮಾಡಲ್ ಅಂದ್ರೆ? 16 ಸಿಂಗಲ್. ಎಷ್ಟು ಪ್ರೈಸ್? 265 ಕೊಡ್ಬಿಡಿ. 265 ಗೆ 16 ಮಾಡಲ್. ಸೂಪರ್ ಸರ್. ಇದು ಸರ್ 2009 ಮಾಡಲ್ VDI, ಮ್ಯಾಗ್ವಿಲ್, AC ಪೋಸ್ಟಿಂಗ್, ಪೋಸ್ಟ್ ಇದೆ, ಗಾಡಿ ರನ್ನಿಂಗ್ ಚೆನ್ನಾಗಿದೆ. 235 ಕೊಡ್ಬಿಡಿ ಸರ್. ಎಷ್ಟು? 235 ಕೊಡಿ. 235ಕ್ಕ? ಹೌದು ಸರ್. ಸೂಪರ್. ಅದು ಮ್ಯಾಗ್ವಿಲ್ ಎಲ್ಲ ಇದೆ ನೋಡಬಹುದು. ಲೆದರ್ ಸೀಟ್ಸ್ ಇದೆ ಇಂಟೀರಿಯರ್ ಅಲ್ಲಿ. ಆಮೇಲೆ ಮ್ಯೂಸಿಕ್ ಸಿಸ್ಟಮ್ ಇದೆ, ಊಫರ್ಸ್ ಇದೆ. ಸೂಪರ್. ನೆಕ್ಸ್ಟ್ 2009 ಮಾಡಲ್ ಸರ್, AC ಪೋಸ್ಟರಿಂಗ್ ಇದೆ, ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. 165 ಕೊಡಿ ಸರ್. ಮ್ಯಾಗ್ವಿಲ್ ಎಲ್ಲ ಇದೆ ಸರ್. 165ಕ್ಕೆ ಸ್ಯಾಂಟ್ರೋ ಸರ್ 9 ಮಾಡಲ್ ಸರ್. ಓಕೆ, ಅದು 9 ಮಾಡಲ್ ನಿಮ್ಗೆ ನೋಡಬಹುದು. ಕುಶನ್ ಫಿನಿಶ್ ಸೀಟ್ ಮತ್ತೆ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ. ಇಂಟೀರಿಯರ್ ಸೂಪರ್ ಆಗಿ ಮೇಂಟೈನ್ ಆಗಿದೆ. ನೆಕ್ಸ್ಟ್ ಇದು 2004 ಮಾಡಲು, AC ಪೋಸ್ಟರಿಂಗ್, ಪವರ್ ಇದೆ, VXi. 95,000 ಕೊಡಿ ಸರ್. 95,000 ರೂಪಾಯಿಗೆ ವ್ಯಾಗನರ್ ಸಿಗ್ತಾ ಇದೆ ನಿಮಗೆ. ಓಕೆ, ಸೂಪರ್. ಈ ವ್ಯಾಗನರ್ ಸರ್ 2010-11 VXi K ಸೀರೀಸ್, ಗಾಡಿ ಚೆನ್ನಾಗಿದೆ ಸರ್. ಟೈರ್ ಪ್ರೊಫೈಲ್ ಎಲ್ಲ ನೋಡಬಹುದು, ಸಖತ್ತಾಗಿದೆ. 10-11 ಬರುತ್ತೆ ನಿಮಗೆ. ಆಮೇಲೆ ಕುಶನ್ ಫಿನಿಶ್ ಸೀಟ್ ಇದೆ, ಮ್ಯೂಸಿಕ್ ಸಿಸ್ಟಮ್ ಇದೆ, AC ಇದೆ, ಪ್ರತಿಯೊಂದು ಆಪ್ಷನ್ ಇದೆ. ಡಿಫಾಗರ್ ವೈಪರ್ ಇದೆ, ವೈಪರ್ ಕಟ್ ಆಗಿದೆ. ಆಕ್ಚುಲಿ ಓವರ್ ಆಲ್ ಬಾಡಿ ಲೈನ್ ಸೂಪರ್ ಆಗಿದೆ. ಏನ್ ಪ್ರೈಸ್ ಹೇಳ್ತೀರಾ? 245 ಕೊಡಿ ಸರ್. 245 ಗೆ 11 ಮಾಡಲ್ ವ್ಯಾಗನರ್. ಹೌದು ಸರ್, 10-11 ಸರ್. ಸೂಪರ್. ನೆಕ್ಸ್ಟ್ ಇದು 2010 ಮಾಡಲ್ VXi, ಗಾಡಿ ತುಂಬಾ ಚೆನ್ನಾಗಿದೆ. 265 ಕೊಡ್ಬಿಡಿ ಸರ್. 265ಕ್ಕೆ ರಿಟ್ಸ್. ಹೌದು ಸರ್, ಗಾಡಿ ತುಂಬಾ ಚೆನ್ನಾಗಿದೆ. ಪೆಟ್ರೋಲ್ ಸರ್, VXi ಪೆಟ್ರೋಲ್. ಒಳ್ಳೆ ಇಂಟೀರಿಯರ್, ಗಾಡಿ ಸೂಪರ್ ಆಗಿದೆ ನೋಡಿ. ಇಂಟೀರಿಯರ್ ಅಂತೂ ಸಕ್ಕತ್ತಾಗಿ ಮೇಂಟೈನ್ ಆಗಿದೆ ಅಂತ ಹೇಳ್ಬೋದು. ತೋರಿಸ್ತೀನಿ ನೋಡಿ. ಲೆದರ್ ಸೀಟ್ಸ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಕಂಪನಿ ಫಿಟೆಡ್ ಬರುತ್ತೆ, ಮ್ಯಾನ್ಯುಯಲ್ ಬರುತ್ತೆ. ಇದು 265 ಗೆ ಸಿಗುತ್ತೆ. ಹೌದು ಸರ್. 2015 ಮಾಡಲು VXi ಸರ್. ಇದು 2016 ಮಾಡಲ? 15 VXi ಡಾಕ್ಟರ್ ಓಡಿಸಿದ್ದಾರೆ. ಗಾಡಿ ತುಂಬಾ ಚೆನ್ನಾಗಿದೆ. ಬಾಡಿ ಲೈನ್, ಟೈರ್ ತುಂಬಾ ಚೆನ್ನಾಗಿದೆ. ಟೈರ್ ನೋಡಬಹುದು, ಟೈರ್ ಎಲ್ಲ ಬ್ರಾಂಡ್ ನ್ಯೂ ಆಗಿದೆ ಅಂತ ಹೇಳ್ಬೋದು. ಓವರ್ ಆಲ್ ಬಾಡಿ ಲೈನ್, ಇಂಟೀರಿಯರ್ ಬಂದ್ಬಿಟ್ಟು ಲೆದರ್ ಸೀಟ್ಸ್ ಎಲ್ಲ, ಅಪಾಲ್ಸ್ಟ್ರಿ ಎಲ್ಲ ಇದೆ. ಏನ್ ಪ್ರೈಸ್ ಹೇಳ್ತೀರಾ ಬೈ ವ್ಯಾಗನರ್? 345 ಕೊಡ್ಬಿಡಿ ಸರ್. 345 ಗೆ 2015 ವ್ಯಾಗನರ್ VXi ನಿಮ್ಗೆ 80-90% ಫೈನಾನ್ಸ್ ಮಾಡ್ಕೊಡ್ತೀವಿ. ಫೈನಾನ್ಸ್ ಆಗ್ಬಿಡುತ್ತೆ. ವಾವ್, ಸೂಪರ್ ಸರ್. ಸಿಂಗಲ್ ಓನರ್? ಹೌದು ಸರ್. 2014 ಮಾಡಲು ಆಲ್ಟೋ 800 ಇಲ್ಲಿಂದ ಮದದ್ ಕಲರ್ ನಿಲ್ಸಿದೀವಿ. ವಾಶ್ ಗಿಶ್ ಮಾಡಿ ಕೊಡ್ತೀವಿ. 195 ಕೊಡಿ ಸರ್. 195 ಗೆ ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ. ಮಾಡಲ್ ಏನಂದ್ರಿ? 13 ಸರ್. 13. ಹೌದು ಸರ್, ಒಳ್ಳೆ ಮಾಡಲ್ ಇದೆ ಆಕ್ಚುಲಿ. ಗಾಡಿ ಬಾಡಿ ಲೈನ್ ಸ್ವಲ್ಪ ಕೆಲಸ ಇದೆ. ಬಾಡಿ ಲೈನ್ ಅಂದ್ರೆ ನೀಟ್ ವಾಶ್ ಗಿಶ್ ಮಾಡಿ ನೀಟಾಗಿ ಮಾಡ್ಕೊಡ್ತೀವಿ. ಗಾಡಿ ರನ್ನಿಂಗ್ ಚೆನ್ನಾಗಿದೆ. AC ಪೋಸ್ಟರಿಂಗ್, ಪವರ್ ಎಲ್ಲ ಇದೆ ಸರ್. ಓಕೆ, 195 ಅಲ್ವಾ? 195 ಮಾಡ್ಬಿಡಿ. ಮ್ಯೂಸಿಕ್ ಸಿಸ್ಟಮ್ ಇದೆ, ಮತ್ತೆ ಲೆದರ್ ಸೀಟ್ಸ್, ಅಪಾಲ್ಸ್ಟ್ರಿ ಎಲ್ಲ ಇದೆ. ಅಪಾಲ್ಸ್ಟ್ರಿ ಎಲ್ಲ ಸೂಪರ್ ಆಗಿದೆ ಅಂತ ಹೇಳ್ಬೋದು. ಇಂಟೀರಿಯರ್ ಎಲ್ಲ ಸೂಪರ್ ಆಗಿ ಮೇಂಟೈನ್ ಆಗಿದೆ. ಹೊರಗಡೆ ಸ್ವಲ್ಪ ಆಚೆ ಧೂಳು ಇರ್ದಿದೆ ಅಷ್ಟೇ, ಮರ ಇರೋದ್ರಿಂದ. 195 ಆಗುತ್ತೆ ಈ ಗಾಡಿ. ನಮ್ಮ ಹತ್ರ ಇನ್ನೊಂದು ಈಕೋ ಸ್ಪೋರ್ಟ್ಸ್ ಇದೆ ಬೈ, ಇದ್ರ ಬಗ್ಗೆ. 15 ಮಾಡಲು ಟೈಟಾನಿಯಮ್, ಟಾಪ್ ಅಂಡ್ ಮಾಡಲ್, ಪುಷ್ ಬಟನ್ ಸ್ಟಾರ್ಟ್. 15 ಮಾಡಲ್ ಸಿಂಗಲ್ ಓನರ್, ಟಾಪ್ ಅಂಡ್ ಮಾಡಲು. ಓಕೆ, ಪುಷ್ ಬಟನ್ ಸ್ಟಾರ್ಟ್, ಮ್ಯಾಗ್ವಿಲ್, ಏರ್ ಬ್ಯಾಗ್, ABS ಎಲ್ಲ ಇದೆ. ಎಲ್ಲವೂ ಇದೆಯಾ? ಎಲ್ಲ ಫುಲ್ ಲೋಡೆಡ್ ಸರ್. ಫುಲ್ಲಿ ಲೋಡೆಡ್ ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರ್ ಸರ್. 5,15,000 ಕೊಡಿ ಸರ್. ಎಷ್ಟು? 5,15,000. 15 ಮಾಡಲ್, ಟಾಪ್ ಅಂಡ್ ಮಾಡಲ್, ಟೈಟಾನಿಯಂ, ಸಿಂಗಲ್ ಓನರ್ ಬರುತ್ತೆ. ಅದು ಗೆಟ್ಸ್ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ. 9 ಮಾಡಲು 1,55,000 ಕೊಡಿ ಸರ್. 1,55,000.
14 ಮಾಡ್ಲು ಹಾ. ಸಿಂಗಲ್ ಓನರ್ ಹಾ. 4,45,000 ಕೊಡಿ ಸರ್. 4,45,000 ಹಾ, ಹೌದು, ಹೌದು. 14 ಮಾಡ್ಲು ಇದು 18 ಮಾಡ್ಲು ಸ್ವಿಫ್ಟ್ ಹಾ. ಪೆಟ್ರೋಲ್ VXI ಆಪಲ್ ಶೇಪ್ ಹಾ. 5 ಲಕ್ಷ ಕೊಟ್ಬಿಡಿ ಸರ್. 5 ಲಕ್ಷಕ್ಕೆ ಆಪಲ್ ಶೇಪ್ ಆಪಲ್ ಶೇಪ್ ಹೋಗಿ ಸರ್. ಆಮೇಲೆ ನೋಡಿ ಸರ್ 2011 ಮಾಡ್ಲು ಯಾವ್ದು ಸರ್ ಇದು ಇದು- ಐತೆ ಗಾಡಿ 2011 ಮಾಡ್ಲು Corolla, ಪೆಟ್ರೋಲ್ Altis. ಟೊಯೋಟಾ ಆಲ್ಟಿಸ್ ಹಾ. Corolla ಹಾ ಪೆಟ್ರೋಲ್ ಮಾಡ್ಲು ಟಾಪ್ ಅಂಡ್ ಮಾಡ್ಲು ಓಕೆ ಮ್ಯಾಗ್ ವೀಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ. ಸ್ಪೆಷಲ್ ವೆಹಿಕಲ್ ಅಂತಾನೆ ಹೌದು, ಹೇಳ್ಬೋದು. ಹೌದು. ಒಂಥರ ಸಖತ್ತಾಗಿದೆ ಲಕ್ಸುರಿ ಸೆಡನ್ ಇದು ಫುಲ್ ಟಾಪ್ ಅಂಡ್ ಮಾಡ್ಲು ಫುಲ್ ಸರ್. ಟಾಪ್ ಎಂಡ್ ಹೌದು 245 ಕೊಡಿ ಸರ್. 245 ಹೌದು ಸರ್. ಅದು- 14 ಮಾಡಲ್ಸ್ ನೋಡಿ ಸರ್. 14 ಮಾಡ್ಲು ಗಾಡಿ ಚೆನ್ನಾಗಿದೆ. ಹಾ. 7 ಲಕ್ಷ ಕೊಟ್ಬಿಡಿ ಸರ್. 2 ಲಕ್ಷಕ್ಕೆ 14 ಮಾಡ್ಲು ಆಲ್ಟೋ 800 ಹೌದು. ಕೇಟನ್ ಇದು ಸರ್ ಹಾ. 2010-11 ಹಾ. 175 ಕೊಡಿ ಸರ್. 175 ಗೆ ಆಲ್ಟೋ ಕೇತನ್ ಹೌದು ಸರ್. 2012 ಮಾಡ್ಲು ಹಾ. ಐಟನ್ 255 ಕೊಡಿ ಸರ್. 255ಕ್ಕೆ ಹೌದೌದು. ಕ್ಯಾರಿಯರ್ ಎಲ್ಲ ಫಿಕ್ಸ್ ಮಾಡ್ಕೊಂಡಿದ್ರೆ ಇದು ಇದು 2015 ಮಾಡ್ಲು ಆಟೋಮೆಟಿಕ್ ಹಾ. 3 ಲಕ್ಷ ಕೊಟ್ಬಿಡಿ ಸರ್. 3 ಲಕ್ಷಕ್ಕೆ ಆಟೋಮೆಟಿಕ್ ಹೌದೌದು. 2009 ಮಾಡ್ಲು I20 ಹಾ. 1,90,000 ಕೊಡಿ 1,95,000 ರೂಪಾಯಿ I20 ಹೌದು ಸರ್. ಹೌದು ಸರ್. ಓಕೆ ಆಮೇಲೆ ಕಿಟ್ ಇದೆ ನೋಡಿ ಸರ್. 2016 ಮಾಡ್ಲು ಅದೇ 245 ಕೊಡಿ ಸರ್. ಇದು 245 ಗೆ ಕ್ವಿಡ್ 16 ಹೌದು. ಮಾಡ್ಲು ಹೌದು. ಸೂಪರ್ ಪೆಟ್ರೋಲ್ ಫೀಗೋ ಹಾ. 1,65,000 ಕೊಡಿ. 1,65,000 ರೂಪಾಯಿಗೆ ಹಾ. ಫೀಗೋ ಪೆಟ್ರೋಲ್ 2006 ಮಾಡ್ಲು ಅಸೆಂಟ್ ಹಾ. ಬರೀ 1,40,000 ಕೊಡಿ ಸರ್ ಫೈನಲ್. ಒಂದೂವರೆಗೆ ಅಸೆಂಟ್ ಅದು ನೋಡಿ ಯಾವ ತರ ಇದೆ ಇದೆ. ವಾಶ್ ಗೀಶ್ ಮಾಡಿ ಕೊಡ್ತೀವಿ ಸರ್. ಓಕೆ ಟೈರ್ ಪ್ರೊಫೈಲ್ ಎಲ್ಲ ಸೂಪರ್ ಆಗಿದೆ ಮತ್ತೆ ಜೆಕೆ ಟೈರ್ಸ್ ಇದೆ ಲೆದರ್ ಸೀಟ್ಸ್ ಇದೆ ಇಂಟೀರಿಯರ್ ಅಂತೂ ಸಾಕದ ಮೇಂಟೈನ್ ಆಗಿದೆ ಅಂತ ಹೇಳ್ಬೋದು. ಬರೀ 1.5 ಲಕ್ಷಕ್ಕೆ ಅಸೆಂಟ್ ಸಿಗುತ್ತೆ ಒಳ್ಳೆ ಪವರ್ಫುಲ್ ವೆಹಿಕಲ್. ನೆಕ್ಸ್ಟ್ ನೋಡಿ ಸರ್ ಪೋಲೋ 2012 ಮಾಡ್ಲು ಹಾ. ಡೀಸೆಲ್ ಹಾ. 3,20,000 ಕೊಡಿ ಸರ್. 3,20,000 ರೂಪಾಯಿ ಡೀಸೆಲ್ 12 ಮಾಡ್ಲು ಸರ್. ಡೀಸೆಲ್ ಹೌದೌದು. 12 ಮಾಡಲು ಸಿಗುತ್ತೆ ಹೌದೌದು. ಲೋನ್ ಆಗ್ಬಿಡುತ್ತೆ ಆರಾಮಾಗಿ ನಿಮ್ಗೆ. ಇದು 800 2004 ಮಾಡ್ಲು ಹಾ. ಅದೇ 85,000 ಕೊಡಿ ಸರ್. 85,000 ಗಾಡಿ ಸೂಪರ್ ಐಟನ್ ಗ್ರಾಂಡ್ ಇದೆ. ಹಾ. 14 ಮಾಡ್ಲು ಅದೇ 345 ಕೊಡಿ ಸರ್. 345ಕ್ಕೆ 14 ಮಾಡಲು ಐಟನ್ ಹೌದೌದು. ಗ್ರ್ಯಾಂಡ್ ಮ್ಯಾಗ್ನ ಬರುತ್ತೆ. ಇದು 800 ನೋಡಿ ಯಾವ ತರ ಇದೆ ಇಂಟೀರಿಯರ್ ಅಂತೂ ಸಕ್ಕದ ಮೇಂಟೈನ್ ಆಗಿದೆ. ಬರೀ 80,000 ಗೆ ಸಿಗ್ತಾ ಇದೆ. 85,000. 85,000 2010 ಮಾಡ್ಲು ಹಾ. ಅದೇ 155 ಕೊಡಿ ಸರ್. ಕೇಟನ್ 165 ಕೇಟನ್ 155 ಕೊಡಿ ಸರ್ final. 155 ಹಾ, ಓಕೆ ಹಾ. ಸೂಪರ್ ಆಮೇಲೆ ಇದು ನೋಡಿ ಸರ್ 2015 ಸಿವಿಕ್ ಇದೆಯಾ ಸಿವಿಕ್ ಇದು ಹಾ 1 ಲಕ್ಷ ಕೊಟ್ಬಿಡೋಣ. ಸ್ಕ್ರಾಪ್ ಗಾಡಿ. ಹೌದಾ 1 ಲಕ್ಷ ಸ್ಕ್ರಾಪ್ ಗಾಡಿ ತಗೊಂಡೋಗಿ. ಏನಾಯ್ತು ಅದು ಇಲ್ಲ ಸ್ಕ್ರಾಪ್ ಮಾಡೋದು ತಗೊಂಡೋಗ್ಲಿ. ಹೌದಾ ಹಾ. 1 ಲಕ್ಷಕ್ಕೆ ನಿಮ್ಗೆ ಸಿವಿಕ್ ಸಿಗುತ್ತೆ. ಹಾ. ಇಂಜಿನ್ ಚೆನ್ನಾಗಿದೆ ರನ್ನಿಂಗ್ ಗಾಡಿ ಸರ್. ರನ್ನಿಂಗ್ ಗಾಡಿ 1 ಲಕ್ಷಕ್ಕೆ 1 ಲಕ್ಷ ಕೊಟ್ಬಿಡೋಣ ಸರ್. ಏನ್ ಹೇಳ್ತಾ ಇದೀರಾ ಸರ್ 1 ಲಕ್ಷಕ್ಕೆ ನೋಡಿ ಇಂಟೀರಿಯರ್ ತೋರಿಸ್ತೀನಿ ಇಂಟೀರಿಯರ್ Scrap ಗಾಡಿ sir ಅದು. ಸಿವಿಕ್ ಸ್ಕ್ರಾಪ್ ಹಾಕೋರು ತಗೊಂಡ್ ಹೋಗ್ಬೋದಂತೆ. ಇಂಜಿನ್ ಎಲ್ಲ ಚೆನ್ನಾಗಿದೆ ರನ್ನಿಂಗ್ ಇದೆ ಅಂತೆ. ಹಾ. ಆಮೇಲೆ ಇದು 2015 ಮಾಡ್ಲು ಹಾ. ಸಿಂಗಲ್ ಅನ್ನೋದು ಬಡ 245 ಕೊಟ್ಬಿಡಿ ಸರ್. 245ಕ್ಕೆ ಕ್ವಿಡ್ ಆಯ್ತು. ಓಕೆ ಸೂಪರ್.